ನಮ್ಮ ಹೀರೋ ಬೈ ಮಿಸ್ ಆಗಿ 25 ವರ್ಷಗಳ ಹಿಂದಕ್ಕೆ ಟೈಮ್ ಟ್ರಾವೆಲ್ ಮಾಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಮತ್ತೆ ಅವನು ಪ್ರೆಸೆಂಟ್ ಗೆ ಬರ್ಬೇಕಂದ್ರೆ ಬಾಂಬ್ ನ ಬ್ಲಾಸ್ಟ್ ಮಾಡೋದಕ್ಕೆ ಉಪಯೋಗ ಮಾಡೋ ಪ್ಲುಟೋನಿಯಂ ಅನ್ನೋ ಒಂದು ಪೌಡರ್ ಬೇಕಾಗುತ್ತೆ. ಇಲ್ಲಿ ಇನ್ನ ದರಿದ್ರ ಏನಪ್ಪಾ ಅಂದ್ರೆ ಪ್ರೆಸೆಂಟ್ ಅಲ್ಲಿ ಇವರ ತಾಯಿ ಪಾಸ್ಟ್ ಅಲ್ಲಿ ಅವನ ಮಗ ಅಂತ ಗೊತ್ತಾಗ್ದಿರಾ ಮಗನ್ನ ಪ್ರೀತಿ ಮಾಡ್ಬೇಕು ಅಂತ ಅನ್ಕೊಂತಾಳೆ. ಇಂತ ಒಂದು ಸಿಚುವೇಶನ್ಸ್ ಇಂದ ತಪ್ಪಿಸ್ಕೊಂಡು ನಮ್ಮ ಹೀರೋ ಮತ್ತೆ ಪ್ರೆಸೆಂಟ್ ಗೆ ಹೇಗೆ ಬಂದ, ಫಸ್ಟ್ ಆಫ್ ಆಲ್ ಅವನು ಟೈಮ್ ಟ್ರಾವೆಲ್ ಮಾಡೋದಕ್ಕೆ ರೀಸನ್ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅಂದಂಗೆ ಮೂವಿ ಹೆಸರು ಬ್ಯಾಕ್ ಟು ದಿ ಫ್ಯೂಚರ್ ಅಂತ 1985 ಅಲ್ಲಿ ರಿಲೀಸ್ ಆಗಿರೋದು. ಇನ್ನ ಲೇಟ್ ಮಾಡ್ದಿರೋ ಮೂವಿ ಕಡೆ ಹೋಗೋದಕ್ಕೂ ಮೊದಲು ನಮ್ ಕಡೆಯಿಂದ ಒಂದು ಚಿಕ್ಕ ರಿಕ್ವೆಸ್ಟ್, ಬೇರೆ ಯೂಟ್ಯೂಬರ್ಸ್ ಎಕ್ಸ್ಪ್ಲೇನ್ ಮಾಡದೇ ಇರೋ ಮೂವೀಸ್ ನಾವ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಆ ವಿಡಿಯೋಸ್ ನ ನೀವು ಮಿಸ್ ಮಾಡ್ದಿರಾ ನೋಡ್ಬೇಕಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಬೇಕು. ಮೂವಿ ಓಪನಿಂಗ್ ಸೀನೆ ಡಾಕ್ಟರ್ ಬ್ರೌನ್ ಅನ್ನೋ ಒಬ್ಬ ಸೈಂಟಿಸ್ಟ್ ಮನೆಯಲ್ಲಿ ಓಪನ್ ಆಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಸೈಂಟಿಸ್ಟ್ ಈ ಊರಲ್ಲಿ ರಿಚೆಸ್ಟ್ ಪರ್ಸನ್ ಅಂತ ಅಲ್ಲಿರೋ ಒಂದು ನ್ಯೂಸ್ ಪೇಪರ್ ಅಲ್ಲಿ ಇರುತ್ತೆ. ಸರಿಯಾಗಿ ಅದೇ ಟೈಮ್ ಅಲ್ಲಿ ನ್ಯೂಸ್ ಅಲ್ಲೂ ಕೂಡ ನ್ಯೂಕ್ಲಿಯರ್ ರಿಸರ್ಚ್ ಫೆಸಿಲಿಟಿಯಿಂದ ಪ್ಲುಟೋನಿಯಂ ನ ಯಾರೋ ಕಳ್ತನ ಮಾಡಿದ್ದಾರೆ ಅಂತ ನ್ಯೂಸ್ ಬರ್ತಾ ಇರುತ್ತೆ. ಆವಾಗ ಆ ಮನೆಗೆ ಮಾರ್ಟಿ ಅನ್ನೋ ಒಬ್ಬ ಹುಡುಗ ಬರ್ತಾನೆ. ಡಾಕ್ಟರ್ ಬ್ರೌನ್ ಅಂತ ಕರೀತಾನೆ. ಯಾರು ಕೂಡ ರೆಸ್ಪಾಂಡ್ ಆಗೋದಿಲ್ಲ. ಇದರಿಂದ ಅವನು ಗಿಟಾರ್ ನ ಎತ್ಕೊಂಡು ಅಲ್ಲಿರೋ ಮೈಕ್ ಗೆ ಕನೆಕ್ಟ್ ಮಾಡಿ ಅದನ್ನ ಪ್ಲೇ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ತುಂಬಾ ಶಬ್ದ ಬರೋದ್ರಿಂದ ಅದು ಬ್ಲಾಸ್ಟ್ ಆಗೋಗ್ಬಿಟ್ಟು ಮಾರ್ಟಿ ತುಂಬಾ ದೂರ ಹೋಗಿ ಬಿದ್ದೋಗ್ಬಿಡ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಫೋನ್ ರಿಂಗ್ ಆಗುತ್ತೆ. ಆ ಕಾಲ್ ನ ಅಟೆಂಡ್ ಮಾಡಿದಾಗ ಆ ಕಾಲಿಂದ ಡಾಕ್ಟರ್ ಬ್ರೌನ್ ಮಾತಾಡ್ತಾನೆ. ಮಾರ್ಟಿ, ಕರೆಕ್ಟ್ ಆಗಿರೋ ಟೈಮ್ಗೆ ಇಲ್ಲಿಗೆ ಬಂದಿದ್ಯಾ. ಆಕ್ಚುಲಿ ನಿನ್ಗೊಂದೇ ಹೇಳ್ಬೇಕಂತ ಅನ್ಕೊಂತಾ ಇದ್ದೀನಿ. ಇವತ್ ರಾತ್ರಿ 1:15ಗೆ ಮಾಲ್ ಹತ್ರ ಬಂದ್ಬಿಡು, ನಾನು ಅಲ್ಲಿ ನಿನ್ನನ್ನ ಮೀಟ್ ಆಗ್ತೀನಿ ಅಂತ ಹೇಳ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಅಲ್ಲಿರೋ ಕ್ಲಾಕ್ಸ್ ಎಲ್ಲ 8 o'clock ಆಗೈತೆ ಅಂತ ತುಂಬಾ ಜೋರಾಗಿ ಬಡ್ಕೊಳ್ಳೋದಕ್ಕೆ ಶುರು ಆಗ್ತವೆ. ಆವಾಗ ಡಾಕ್ಟರ್ ಬ್ರೌನ್ ಅಂತಾನೆ, ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ನಾನು ಎಕ್ಸ್ಪೆರಿಮೆಂಟ್ ಮಾಡಿರೋ ಒಂದು ಕೆಲಸ ಕಂಪ್ಲೀಟ್ ಆಗೈತೆ ಅಂತ ತುಂಬಾ ಖುಷಿ ಪಡ್ತಿರ್ತಾನೆ. ನೀನೇನ್ ಅಷ್ಟೊಂದು ಭಯ ಪಡೋದಕ್ಕೆ ಹೋಗ್ಬೇಡ ಮಾರ್ಟಿ, ಅಲ್ಲಿರೋ ಕ್ಲಾಕ್ಸ್ ಎಲ್ಲ 25 ಮಿನಿಟ್ಸ್ ಲೇಟ್ ಅಂತ ಹೇಳೋದ್ರಿಂದ ಮಾರ್ಟಿ ತುಂಬಾ ಶಾಕ್ ಆಗೋಗ್ಬಿಡ್ತಾನೆ. ಹಾಗಾದ್ರೆ ಇವಾಗ ಟೈಮ್ 8:25 ಅಂತ ಕೇಳೋದ್ರಿಂದ ಹೌದು, ಅಲ್ಲಿರೋ ಕ್ಲಾಕ್ಸ್ ಎಲ್ಲ 25 ಮಿನಿಟ್ಸ್ ಲೇಟ್ ಆಗಿ ಸೆಟ್ ಮಾಡಿದೀನಿ ಅಂತ ಹೇಳ್ತಾನೆ. ಇದರಿಂದ ಮಾರ್ಟಿ ನನಗೆ ಕಾಲೇಜ್ಗೆ ಹೋಗೋದಕ್ಕೆ ಟೈಮ್ ಆಗೈತೆ ಅಂತ ಫೋನ್ ನ ಅಲ್ಲೇ ಇಟ್ಬಿಟ್ಟು ಆ ಮನೇನ ಬಿಟ್ಟು ಹೋಗ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ನಮ್ಗೆ ನ್ಯೂಸ್ ಅಲ್ಲಿ ನ್ಯೂಕ್ಲಿಯರ್ ಫೆಸಿಲಿಟಿಯಿಂದ ಪ್ಲುಟೋನಿಯಂ ನ ಯಾರೋ ಕಳ್ತನ ಮಾಡಿದ್ದಾರೆ ಅಂತ ತೋರಿಸಿದ್ರಲ್ವಾ, ಅದು ಈ ಡಾಕ್ಟರ್ ಬ್ರೌನ್ ಮನೆಯಲ್ಲಿರೋ ಹಾಗೆ ತೋರಿಸ್ತಾರೆ. ಇನ್ನೊಂದು ಕಡೆ ಮಾರ್ಟಿ ಸ್ಕೇಟಿಂಗ್ ನ ಯೂಸ್ ಮಾಡ್ಕೊಂಡು ದಾರಿಯಲ್ಲಿ ಬರೋ ಕಾರುಗಳನ್ನ ಹಿಡ್ಕೊಂಡು ತುಂಬಾ ಸ್ಪೀಡ್ ಆಗಿ ತನ್ನ ಕಾಲೇಜ್ ಹತ್ರ ಬರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಮಾರ್ಟಿ ಗರ್ಲ್ ಫ್ರೆಂಡ್ ಆಗಿರೋ ಜೆನಿಫರ್ ಅಲ್ಲಿಗೆ ಬಂದು ಈ ದಾರಿಯಲ್ಲಿ ಹೋದ್ರೆ ನೀನು ಟೀಚರ್ಗೆ ಸಿಕ್ಕಾಕೊಂತೀಯ ಅಂತ ಬೇರೆ ದಾರಿಯಿಂದ ಕರ್ಕೊಂಡು ಹೋಗ್ತಿರ್ತಾಳೆ. ಆದ್ರೆ ಇವರ ದರಿದ್ರ ಆ ಪ್ಲೇಸ್ ಅಲ್ಲೂ ಕೂಡ ಒಬ್ಬ ಟೀಚರ್ಗೆ ಸಿಕ್ಕಾಕೊಂಡ್ಬಿಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಮಾರ್ಟಿ 3 to 4 days ಇಂದ ಕಾಲೇಜ್ಗೆ ತುಂಬಾ ಲೇಟ್ ಆಗಿ ಬರ್ತಿರ್ತಾನೆ. ಇದರಿಂದ ಟೀಚರ್ ಅವನ ಹತ್ರಕ್ಕೆ ಬಂದು ಇನ್ಮೇಲಿಂದ ಕಾಲೇಜ್ಗೆ ನೀನು ಲೇಟ್ ಆಗಿ ಬಂದ್ರೆ ಕಾಲೇಜಿಂದ ತೆಗೆದ್ ಬಿಡ್ತೀನಿ. ನಿಜ ಹೇಳ್ಬೇಕಂದ್ರೆ ನಿಮ್ಮ ತಂದೆನೂ ಕೂಡ ಇದೇ ತರ ಮಾಡ್ತಿದ್ದ, ಇವಾಗ ನೋಡಿ ಎಂದಕ್ಕೂ ಕೆಲ್ಸಕ್ಕೆ ಬರ್ದಿರೋ ಹಾಗೆ ಆಗೋಗ್ಬಿಟ್ಟವನೆ ಅಂತ ಅವನ ತಂದೆನ ಬ್ಲೇಮ್ ಮಾಡ್ತಾನೆ. ಹೌದು, ಇವತ್ತು ನಿನಗೆ ಮ್ಯೂಸಿಕ್ ಕಾಂಪಿಟೇಷನ್ ಆಯ್ತಲ್ಲ, ನಾನು ಗ್ಯಾರಂಟಿ ಹೇಳ್ತೀನಿ ನಿನಗಿರೋ ಕೊಬ್ಬಿಗೆ ಅದರಲ್ಲಿ ಸೆಲೆಕ್ಷನ್ ಆಗೋದಿಲ್ಲ ಅಂತ. ಮಾರ್ಟಿ ಆ ಟೀಚರ್ ಹೇಳೋ ಮಾತುಗಳು ತಲೆಗೆ ಹಾಕೊಂಡಿರ ಸ್ಟೇಜ್ ಮೇಲೆಗೆ ಹೋಗಿ ಅವನ ಟೀಮ್ ಜೊತೆ ಮ್ಯೂಸಿಕ್ ನ ಪ್ಲೇ ಮಾಡೋದಕ್ಕೆ ಶುರು ಮಾಡ್ತಾನೆ. ಈ ಮ್ಯೂಸಿಕ್ ಮಧ್ಯದಲ್ಲೇ ಅಲ್ಲಿರೋ ಜಡ್ಜಸ್ ಮ್ಯೂಸಿಕ್ ನ ಸ್ಟಾಪ್ ಮಾಡಿ ಅಂತ ಹೇಳ್ತಾರೆ. ನಿನ್ನ ಮ್ಯೂಸಿಕ್ ತುಂಬಾ ಲೌಡ್ ಆಗೈತೆ, ಇದರಿಂದ ನಿನ್ನ ಟೀಮ್ ಸೆಲೆಕ್ಷನ್ ಆಗ್ತಿಲ್ಲ ಅಂತ ಮಾರ್ಟಿ ಆಗಿ ಅವನ ಟೀಮ್ ನ ರಿಜೆಕ್ಟ್ ಮಾಡಾಕ್ತಾರೆ. ನಂತರ ಅವನು ನಡ್ಕೊಂಡ್ ಬರ್ತಾ ಇರುವಾಗ ಜೆನಿಫರ್ ಅವನ ಹತ್ರಕ್ಕೆ ಬಂದು ನೀನೇನು ಬಾಧೆ ಪಡೋದಕ್ಕೆ ಹೋಗ್ಬೇಡ, ಒಂದ್ರಲ್ಲಿ ಸೆಲೆಕ್ಷನ್ ಆಗ್ತಿದ್ರೆ ಏನು, ನೆಕ್ಸ್ಟ್ ಇನ್ನೊಂದು ಕಾಂಪಿಟೇಷನ್ ಬರುತ್ತೆ, ಅದರಲ್ಲಿ ಖಂಡಿತ ಸೆಲೆಕ್ಷನ್ ಆಗ್ತಿ ಅಂತ ಮೋಟಿವೇಟ್ ಮಾಡ್ತಿರ್ತಾಳೆ. ಸರಿಯಾಗಿ ಅದೇ ಟೈಮ್ ಅಲ್ಲಿ ಅಲ್ಲಿರೋ ರೋಡ್ ಅಲ್ಲಿ ನೆಕ್ಸ್ಟ್ ಬರೋ ಎಲೆಕ್ಷನ್ ಅಲ್ಲಿ ಗೋಲ್ಡಿ ವಿಲ್ಸನ್ ಗೆ ನೀವು ವೋಟ್ ಹಾಕಿ ಅಂತ ಪ್ರಚಾರ ಮಾಡ್ತಿರ್ತಾರೆ. ಜೆನಿಫರ್ ಮಾರ್ಟಿ ಹತ್ರ ಅವರು ಸೆಲೆಕ್ಷನ್ ಮಾಡ್ತಿದ್ರೆ ಏನು, ನೀನು ನಿನ್ನ ಮ್ಯೂಸಿಕ್ ನ ರೆಕಾರ್ಡ್ ಮಾಡಿ ದೊಡ್ಡ ದೊಡ್ಡ ಮ್ಯೂಸಿಕ್ ಕಂಪನೀಸ್ಗೆ ಅದನ್ನ ಸೆಂಡ್ ಮಾಡು, ಆವಾಗ ಗ್ಯಾರಂಟಿ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಹೇಳಿದಾಗ ಇಲ್ಲ ನಾನು ಆ ಕೆಲಸ ಮಾಡೋದಕ್ಕೆ ಚಾನ್ಸೇ ಇಲ್ಲ, ನಾನೇನಾದ್ರೂ ಆ ಕೆಲಸ ಮಾಡಿ ಆ ಕಂಪನೀಸ್ಗೆ ನನ್ನ ಮ್ಯೂಸಿಕ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಆ ಗೌರವನ ನಾನು ತಡ್ಕೊಳ್ಳೋದಕ್ಕಾಗಲ್ಲ, ಬೇಕಾದ್ರೆ ನೀನೇ ನೋಡು, ನಾನು ತುಂಬಾ ಹಾರ್ಡ್ ವರ್ಕ್ ಮಾಡ್ತೀನಿ, ಬೆಸ್ಟ್ ಮ್ಯೂಸಿಷಿಯನ್ ಆಗಿ ನೋಡೋ ಅಲ್ಲಿ ಐತಲ್ಲ ಒಂದು ಕಾಸ್ಟ್ಲಿಯಸ್ಟ್ ಕಾರು, ಅದನ್ನ ನಾನು ಫ್ಯೂಚರ್ ಅಲ್ಲಿ ತಗೊಂತೀನಿ ಅಂತ ಹೇಳ್ತಾನೆ. ಹೀಗೆ ಇವರಿಬ್ರು ಒಂದತ್ರ ಕುತ್ಕೊಂಡು ಮಾತಾಡ್ತಿರುವಾಗ ಅಲ್ಲಿಗೆ ಸಡನ್ ಆಗಿ ಒಂದು ಮುದುಕಿ ಬಂದು ಸೇವ್ ದ ಕ್ಲಾಕ್ ಟವರ್, ಆಕ್ಚುಲಿ ಹೇಳ್ಬೇಕಂದ್ರೆ ನಿಮ್ಮ ಹಿಂದೆ ಐತಲ್ವಾ ಒಂದು ಕ್ಲಾಕ್ ಟವರ್, ಅದ್ರ ಮೇಲೆ 30 ವರ್ಷಗಳ ಹಿಂದೆ ಒಂದು ಸಿಡಿಲ್ ಬಿದ್ದು ಅದು ನಾಶ ಆಗೋಗ್ಬಿಟ್ಟೈತೆ, ಇವಾಗ ಅದನ್ನ ರಿನೋವೇಟ್ ಮಾಡೋದಕ್ಕೆ ನಿಮ್ಮ ಹತ್ರ ಕಾಸು ಕೇಳ್ತಾ ಇದ್ವಿ, ನಿಮ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಅಮೌಂಟ್ ಕೊಡಿ ಅಂತ ಅಲ್ಲಿರೋ ಮುದುಕಿ ಕೇಳ್ತಿರ್ತಾಳೆ. ಈ ಕ್ಲಾಕ್ ಟವರ್ ಬಗ್ಗೆ ಹಿಸ್ಟರಿ ನನಗೆ ಯಾಕೆ ಬೇಕು ಅಂತ ನಮ್ಮ ಹೀರೋ ಹಣನ ಕೊಟ್ಟು ಮೊದಲು ನೀವು ಇಲ್ಲಿಂದ ಹೋಗಿ ಅಂತ ಹೇಳ್ತಾನೆ. ಆ ಮುದುಕಿ ಹೋಗೋವಾಗ ಆ ಕ್ಲಾಕ್ ಟವರ್ ಗೆ ಸಂಬಂಧಪಟ್ಟಿರೋ ಒಂದು ಪಾಂಪ್ಲೆಟ್ ಕೊಟ್ಬಿಟ್ಟು ಹೋಗ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅದರಲ್ಲಿ ಆ ಕ್ಲಾಕ್ ಟವರ್ ಗೆ ಸಂಬಂಧಪಟ್ಟಿರೋ ಎಲ್ಲಾ ಡೀಟೇಲ್ಸ್ ಕೂಡ ಅದರಲ್ಲಿ ಮೆನ್ಷನ್ ಆಗಿರುತ್ತೆ. ಸರಿಯಾಗಿ ಅದೇ ಟೈಮ್ಗೆ ಜೆನಿಫರ್ ಫಾದರ್ ಜೆನಿಫರ್ ನ ಪಿಕ್ ಮಾಡ್ಕೊಳ್ಳೋದಕ್ಕಂತ ಬರ್ತಾನೆ. ಇವತ್ತು ರಾತ್ರಿ ಜೆನಿಫರ್ ಅವರ ಅಜ್ಜಿ ಮನೆಯಲ್ಲಿ ಮಲಗೋದ್ರಿಂದ ನಮ್ಮ ಹೀರೋ ಹತ್ರಕ್ಕೆ ಮತ್ತೆ ಬಂದು ಅವನ
ಅವನ ಹತ್ರ ಇರೋ ಒಂದು ಪಾಂಪ್ಲೆಟ್ ಮೇಲೆ ಅವ್ರ ಅಜ್ಜಿ ಮನೆಯಲ್ಲಿರೋ ಒಂದು ಲ್ಯಾಂಡ್ ಲೈನ್ ನಂಬರ್ ಬರ್ತು ರಾತ್ರಿಗೆ ಕಾಲ್ ಮಾಡು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ನಂತರ ಮಾರ್ಟಿನ್ ಕೂಡ ತನ್ನ ಸ್ಕೇಟಿಂಗ್ ಸ್ಕಿಲ್ಸ್ ನ ಯೂಸ್ ಮಾಡ್ಕೊಂಡು ಒಂದು ಕಾರಿಂದ ಇನ್ನೊಂದು ಕಾರ್ನ ಹಿಡ್ಕೊಂಡು ಅವನಿರೋ ಒಂದು ಪ್ಲೇಸ್ ಹತ್ರಕ್ಕೆ ಬರ್ತಾನೆ. ಅವನು ಲಯನ್ ಎಸ್ಟೇಟ್ ಅನ್ನೋ ಒಂದು ಕಾಲೋನಿಯಲ್ಲಿ ಇರ್ತಾನೆ. ನಮ್ಮ ಹೀರೋ ಅಲ್ಲಿಗೆ ಬರೋದಷ್ಟಿಗೆ ಅವನ ಫಾದರ್ ಕಾರ್ಗೆ ಆಕ್ಸಿಡೆಂಟ್ ಆಗಿರುತ್ತೆ. ನಮ್ಮ ತಂದೆಗೆ ಏನಾಗೈತೆ ಅಂತ ತುಂಬಾ ಟೆನ್ಷನ್ ಪಟ್ಕೊಂಡು ಅಲ್ಲಿಗೆ ಬಂದು ನೋಡಿದ್ರೆ ಬೀಫ್ ಅನ್ನೋನು ನಮ್ಮ ಹೀರೋ ಫಾದರ್ ನ ತುಂಬಾ ಬೈತಾ ಇರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋನ ತಂದೆ ಹೆಸರು ಬಂದ್ಬಿಟ್ಟು ಜಾಫರ್ ಅಂತ. ಇಲ್ಲೇ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ನಮ್ಮ ಹೀರೋನ ತಂದೆ ಏನು ತಪ್ಪು ಮಾಡಿರೋದಿಲ್ಲ, ಎಲ್ಲ ಮಾಡಿರೋದು ಬೀಫೆ. ಅದಕ್ಕೆ ಈ ಆಕ್ಸಿಡೆಂಟ್ ಆಗಿರುತ್ತೆ. ಆದ್ರೂನು ಕೂಡ ಬೀಫ್ ಜಾಫರ್ ನ ಬೈತಿರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಜಾಫರ್ ತುಂಬಾ ಅಮಾಯಕ, ಒಳ್ಳೆ ವ್ಯಕ್ತಿ ಅಂತಾನೆ ಹೇಳ್ಕೋಬಹುದು. ಇದರಿಂದ ಎಲ್ಲರೂ ಅದನ್ನ ಅಡ್ವಾಂಟೇಜ್ ತಗೊಂಡು ಅವನ್ನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಬೀಫ್ ಅಲ್ಲಿಂದ ಹೋದ್ಮೇಲೆ ಜಾಫರ್ ಮಾರ್ಟಿನ್ ನೋಡ್ಬಿಟ್ಟು ನನಗೆ ಗೊತ್ತಾಯ್ತು ನೀನ್ ಏನ್ ಹೇಳ್ಬೇಕಂತ ಅನ್ಕೊಂತಿದ್ಯಾ ಅಂತ. ನಿಜ ಹೇಳ್ಬೇಕಂದ್ರೆ ಬೀಫ್ ನ ಹೆದರ್ಸ್ಬೇಕು ಅಂತ ನನ್ಗೂನು ಐತೆ. ಆದ್ರೆ ಬೀಫ್ ನನ್ನ ಸೂಪರ್ವೈಸರ್, ನಾನೇನಾದ್ರೂ ಹೆಚ್ಚು ಕಮ್ಮಿ ಮಾತಾಡಿದ್ರೆ ನನ್ನ ಜಾಬ್ ಹೋಗುತ್ತೆ ಅಂತ ಅವನ ಮಗನಿಗೆ ಹೇಳ್ತಾನೆ. ಅದು ಹೇಗಾದ್ರೂ ಹೋಗ್ಲಿ, ನಾನು ನಾಳೆ ನನ್ನ ಗರ್ಲ್ ಫ್ರೆಂಡ್ ಜೊತೆ ಕ್ಯಾಂಪಿಂಗ್ ಗೆ ಹೋಗ್ಬೇಕು, ನಿನ್ ಕಾರ್ ಬೇಕು ಅಂತ ಕೇಳಿದ್ನಲ್ಲ, ಇವಾಗ ಕಾರ್ ಆಕ್ಸಿಡೆಂಟ್ ಆಗೋಗ್ಬಿಟ್ಟೈತೆ, ನಾನ್ ಏನ್ ಮಾಡ್ಲಿ ಅಂತ ತಂದೆನ ಕೇಳಿದಾಗ ನನ್ನನ್ನ ಕ್ಷಮಿಸ್ಬಿಡು ಮಗ ಅಂತ ಅವನ ತಂದೆ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ನಂತರ ನಮ್ಮ ಹೀರೋ ಫ್ಯಾಮಿಲಿ ಎಲ್ಲ ಒಂದತ್ರ ಕುತ್ಕೊಂಡು ಡಿನ್ನರ್ ಮಾಡ್ತಿರುವಾಗ ನಮ್ಮ ಹೀರೋನ ತಾಯಿನ ತೋರಿಸ್ತಾರೆ. ಅವರ ತಾಯಿ ಹೆಸರು ಬಂದ್ಬಿಟ್ಟು ಲಾರೆನ್ ಅಂತ. ನಿಜ ಹೇಳ್ಬೇಕಂದ್ರೆ ಇವ್ರಮ್ಮ ತುಂಬಾ ಸ್ಟ್ರಿಕ್ಟ್. ಅದಕ್ಕೆ ಇವನು ಲವ್ ಮಾಡ್ತಾರೋ ಜೆನಿಫರ್ ನ ಮೀಟ್ ಆಗ್ಬೇಡ ಅಂತ ನಮ್ಮ ಹೀರೋಗೆ ಹೇಳ್ತಿರ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ಅವ್ರಮ್ಮ ಅವರ ಲವ್ ಸ್ಟೋರಿನ ಹೇಳೋದಕ್ಕೆ ಶುರು ಮಾಡ್ತಾಳೆ. ಲಾರಿನ್ ಅವರ ತಂದೆ ಕಾರ್ನ ಹಾಕೊಂಡ್ ಬರ್ತಾ ಇರುವಾಗ ಬೈ ಮಿಸ್ ಆಗಿ ಇವನ ತಂದೆಗೆ ಗುದ್ಬಿಟ್ಟಿರ್ತಾನೆ. ನಂತರ ಅವನ ಮನೆಗೆ ಎತ್ಕೊಂಡು ಹೋದಾಗ ನಮ್ಮ ಹೀರೋನ ತಂದೆ ಪ್ರತಿಯೊಂದು ವಿಷಯಕ್ಕೂ ಭಯ ಪಡ್ತಿರೋದನ್ನ ನೋಡಿ ಇವರ ತಾಯಿ ಅವರ ತಂದೆನ ಲವ್ ಮಾಡಿರ್ತಾಳೆ. ನಂತರ ಅವರ ಕಾಲೇಜಲ್ಲಿ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ನಡೆದಿರುತ್ತೆ. ಅದರಲ್ಲಿ ಇವರಿಬ್ರು ಕಿಸ್ ಮಾಡ್ಕೊಂಡು ನಂತರ ಮದುವೆ ಆಗಿರ್ತಾರೆ ಅಂತ ನಮ್ಮ ಹೀರೋನ ತಾಯಿ ಲವ್ ಸ್ಟೋರಿನ ಹೇಳ್ತಿರ್ತಾಳೆ. ಆವಾಗ ನಮ್ಗೆ ಗೊತ್ತಾಗುತ್ತೆ ಮಾರ್ಟಿನ್ಗೆ ಅಕ್ಕ ಒಬ್ಬಣ್ಣ ಇರ್ತಾನೆ ಅಂತ. ಅಕ್ಕಗೆ ಜಾಬ್ ಇರೋದಿಲ್ಲ, ಅಣ್ಣ ಪೆಟ್ರೋಲ್ ಬಂಕ್ ಅಲ್ಲಿ ವರ್ಕ್ ಮಾಡ್ತಿರ್ತಾನೆ. ಎಲ್ಲಾರು ಸೇರ್ಕೊಂಡು ಇನ್ನ ಸಾಕಮ್ಮ, ಎಷ್ಟು ಸತಿ ನಿಮ್ಮ ಲವ್ ಸ್ಟೋರಿನ ನಮ್ಗೆ ಹೇಳ್ತೀರಾ, ಮಕ್ಕಳೆಲ್ಲಾರು ಅಂತಿದ್ರೆ. ಇನ್ನೊಂದು ಕಡೆ ಜಾಫರ್ ಮಾತ್ರ ಟಿವಿಯಲ್ಲಿ ಒಂದು ಕಾಮಿಡಿ ಶೋ ಬರ್ತಾ ಇರುತ್ತೆ. ಇದ್ಯಾವ್ದು ತಲೆಗೆ ಹಾಕೊಂದಿರಾ ಅದನ್ನ ನೋಡಿ ಹುಚ್ಚ ನನ್ ಮಗನ್ ತರ ನಗ್ತಾ ಇರ್ತಾನೆ. ಅವತ್ತು ರಾತ್ರಿ ಮಾರ್ಟಿ ಮಲ್ಕೊಂಡಿದ್ದಾಗ ಡಾಕ್ಟರ್ ಬ್ರೌನಿ ಇವನ್ಗೆ ಕಾಲ್ ಮಾಡಿ ಕರೆಕ್ಟ್ ಆಗಿ 1:15ಗೆ ಮಾಲ್ ಹತ್ರ ಬಂದ್ಬಿಡು ಅಂತ ಇವರ ಮೀಟಿಂಗ್ ನ ನೆನಪಿಸ್ತಾನೆ. ನಂತರ ನಮ್ಮ ಹೀರೋ ಕ್ಯಾಮರಾನ ಎತ್ಕೊಂಡು ಡಾಕ್ಟರ್ ಬ್ರೌನ್ ಹೇಳಿರೋ ಒಂದು ಪ್ಲೇಸ್ ಹತ್ರಕ್ಕೆ ಬರ್ತಾನೆ. ಅಲ್ಲೊಂದು ದೊಡ್ಡ ಟ್ರಕ್ ಇರುತ್ತೆ. ಅದರ ಪಕ್ಕದಲ್ಲೇ ಡಾಕ್ಟರ್ ಬ್ರೌನ್ ಸಾಕಿರೋ ನಾಯಿ ಇರೋದನ್ನ ನೋಡಿ ನಮ್ಮ ಹೀರೋ ತುಂಬಾ ಖುಷಿ ಪಡ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಆ ಟ್ರಕ್ ಡೋರ್ ಓಪನ್ ಆಗುತ್ತೆ. ತುಂಬಾ ಹೊಗೆ ಆಚೆಗೆ ಬರುತ್ತೆ. ಅದರಿಂದ ಒಂದು ಕಾರು, ಆ ಕಾರಿಂದ ಡಾಕ್ಟರ್ ಬ್ರೌನ್ ಆಚೆಗಡೆ ಬರ್ತಾನೆ. ಆವಾಗ ಡಾಕ್ಟರ್ ಬ್ರೌನ್ ಇದ್ಕೊಂಡು ನನ್ನ ಜೀವನ ಫುಲ್ ಕಷ್ಟಪಟ್ಟು ಇದನ್ನ ನಾನು ಇನ್ವೆನ್ಷನ್ ಮಾಡಿದ್ದೀನಿ, ನನ್ನ ಹತ್ರ ಇರೋ ಆಸ್ತಿ ಪಾಸ್ತಿ ಎಲ್ಲಾನು ಮಾರಾಕ್ ಬಿಟ್ಟಿದ್ದೀನಿ ಇದಕ್ಕೋಸ್ಕರ. ಇವಾಗ ನಾನು ಹೇಳೋದೆಲ್ಲ ನೀನು ಕ್ಯಾಮರಾದಿಂದ ರೆಕಾರ್ಡ್ ಮಾಡು ಅಂತ ನಮ್ಮ ಹೀರೋಗೆ ಹೇಳ್ತಾನೆ. ನಮ್ಮ ಹೀರೋ ಅದನ್ನ ರೆಕಾರ್ಡ್ ಮಾಡ್ತಿರೋವಾಗೆ ಹೇಳ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇದು ನಾರ್ಮಲ್ ಆಗಿರೋ ಕಾರ್ ಅಲ್ಲ, ಟೈಮ್ ಟ್ರಾವೆಲ್ ಮಾಡೋ ಒಂದು ಕಾರು. ನಿಜ ಹೇಳ್ಬೇಕಂದ್ರೆ ಈ ಸೈಂಟಿಸ್ಟ್ ಇವಾಗ ಆ ಟೈಮ್ ಟ್ರಾವೆಲ್ ಮಿಷಿನ್ ವರ್ಕ್ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಇಲ್ಲಿಗೆ ಬಂದಿರ್ತಾನೆ. ಆ ಕಾರಲ್ಲಿ ಒಂದು ನಾಯಿನ ಕುತ್ತಿಸ್ತಾನೆ. ಆ ನಾಯಿ ಕತ್ತಲ್ಲಿ ಒಂದು ಟೈಮರ್ ನ ಸೆಟ್ ಮಾಡ್ತಾನೆ. ಅಂತದೇ ಟೈಮರ್ ಇವನ ಕೈಯಲ್ಲಿ ಒಂದಿರುತ್ತೆ. 2 ಟೈಮಿಂಗ್ಸ್ ಒಂದೇ ಸೆಟ್ ಮಾಡಿ ಅದನ್ನ ರೆಕಾರ್ಡ್ ಮಾಡೋ ಅಂತ ಮಾರ್ಟಿನ್ಗೆ ಹೇಳ್ತಾನೆ. ನಂತರ ಆ ಸೈಂಟಿಸ್ಟ್ ಒಂದು ರಿಮೋಟ್ ನ ಯೂಸ್ ಮಾಡ್ಕೊಂಡು ಆ ಕಾರ್ ನ ಕಂಟ್ರೋಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಕಾರ್ ಆಲ್ಮೋಸ್ಟ್ 88 km/h ಸ್ಪೀಡ್ ಅಲ್ಲಿ ಹೋದಾಗ ಒಂದು ಲೈಟಿಂಗ್ ಬಂದು ಆ ಕಾರು ಅಲ್ಲೇ ಮಾಯ ಆಗೋಗ್ಬಿಡುತ್ತೆ. ಅದನ್ನ ನೋಡಿ ಮಾರ್ಟಿನ್ ಇವಾಗ ಇಲ್ಲಿ ಏನ್ ನಡೀತು, ನೀವ್ ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ದಾಗ ಆವಾಗ ಆ ಸೈಂಟಿಸ್ಟ್ ತುಂಬಾ ಖುಷಿಯಿಂದ ಕುಣಿದಾಡ್ಕೊಂಡು ನಾನು ಇಷ್ಟು ದಿನಗಳಿಂದ ಕಷ್ಟಪಟ್ಟೆ ಟೈಮ್ ಟ್ರಾವೆಲ್ ಮಾಡ್ಬೇಕು ಅಂತ, ಅದು ಇವಾಗ ಸಕ್ಸಸ್ ಆಯ್ತು ಅಂತ ಕುಣಿದಾಡ್ತಾ ಇರ್ತಾನೆ. ಸರಿಯಾಗಿ 1 ಮಿನಿಟ್ ಆದ್ಮೇಲೆ ಆ ಪ್ಲೇಸ್ ಹತ್ರಕ್ಕೆ ಮತ್ತೆ ಕಾರ್ ಬಂದ್ಬಿಡುತ್ತೆ. ಆ ಡಾಗಿಗೆ ಏನೂ ಆಗಿರೋದಿಲ್ಲ. ಸೈಂಟಿಸ್ಟ್ ಹೋಗಿ ಆ ಡಾಗಿ ಕತ್ತಲ್ಲಿರೋ ಒಂದು ಟೈಮರ್ ನ ಚೆಕ್ ಮಾಡಿದಾಗ 1 ಮಿನಿಟ್ ಕಮ್ಮಿ ಇರುತ್ತೆ. ಈ ಕಾರ್ ಅಲ್ಲಿ ಟೈಮ್ ಟ್ರಾವೆಲ್ ಮಿಷನ್ ಸಕ್ಸಸ್ ಆಗಿರೋದಕ್ಕೆ ಡಾಕ್ಟರ್ ಬ್ರೌನ್ ತುಂಬಾ ಖುಷಿ ಪಡ್ತಾನೆ. ನಂತರ ಮಾರ್ಟಿಗೆ ಈ ಟೈಮ್ ಟ್ರಾವೆಲ್ ಮಿಷನ್ ನ ಹೇಗೆ ಕಂಟ್ರೋಲ್ ಮಾಡಬೇಕು ನಿನ್ಗೆ ಹೇಳ್ತೀನಿ ಬಾ ಅಂತ ಕಾರ್ ಹತ್ರಕ್ಕೆ ಕರ್ಕೊಂಡು ಹೋಗ್ತಾನೆ. ಆ ಕಾರ್ ಅಲ್ಲಿ ಇವ್ರು ಹೋಗ್ಬೇಕಾಗಿರೋ ಡೆಸ್ಟಿನೇಷನ್ ಟೈಮು ಡೇಟ್ ನ ಫಿಕ್ಸ್ ಮಾಡ್ಕೊಂಡು ಈ ಕಾರ್ ನ 88 km/h ಅಲ್ಲಿ ಸ್ಪೀಡ್ ಆಗಿ ಓಡಿಸಿದಾಗ ಈ ಕಾರ್ ಅಲ್ಲಿಗೆ ಹೋಗುತ್ತೆ ಅಂತ ಹೇಳ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅದ್ರಲ್ಲಿ ಇವಾಗ 1955 ಅಂತ ಸೆಟ್ ಮಾಡಿರ್ತಾನೆ. ಅದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಕರೆಕ್ಟ್ ಆಗಿ ಆವತ್ತೆ ಈ ಸೈಂಟಿಸ್ಟ್ ಗೆ ಅವರ ಮನೆ ಬಾತ್ರೂಮ್ ಅಲ್ಲಿ ಕೆಳಗಡೆಗೆ ಬಿದ್ದೋಗ್ಬಿಟ್ಟು ನಾನೊಂದು ಟೈಮ್ ಮಿಷನ್ ನ ಕಂಡುಹಿಡಿಬೇಕು ಅಂತ ಆವತ್ತು ಇವನ್ಗೆ ಈ ಟೈಮ್ ಟ್ರಾವೆಲ್ ಮಿಷನ್ ನ ಕಂಡುಹಿಡಿಬೇಕು ಅನ್ನೋ ಒಂದು ಹುಚ್ಚು ಬಂದಿರುತ್ತೆ. ಅದನ್ನ ಮಾರ್ಟಿಗೆ ಹೇಳ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಟೈಮ್ ಟ್ರಾವೆಲ್ ಮಿಷನ್ ನ ಕಂಟ್ರೋಲ್ ಮಾಡ್ಬೇಕಂದ್ರೆ ಫ್ಲಕ್ಸ್ ಕೆಪಾಸಿಟಿ ಅನ್ನೋ ಒಂದು ಡ್ರೈವ್ ನ ಕಂಡುಹಿಡಿಬೇಕಾಗುತ್ತೆ. ಆ ಫ್ಲಕ್ಸ್ ಕೆಪಾಸಿಟಿ ಅನ್ನೋ ಒಂದು ಡ್ರೈವ್ ನ ಕಂಡುಹಿಡಿಯೋದಕ್ಕೆ ಇಷ್ಟು ದಿನಗಳಾಗಿರುತ್ತೆ. ಇಲ್ಲೇ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಈ ಕಾರಲ್ಲಿ ಇರೋ ಟೈಮ್ ಟ್ರಾವೆಲ್ ಮಿಷನ್ ವರ್ಕ್ ಆಗ್ಬೇಕು ಅಂದ್ರೆ 1.2 ಗಿಗಾಬೈಟ್ ಕರೆಂಟ್ ಬೇಕಾಗಿರುತ್ತೆ. ಅಷ್ಟೊಂದು ಎಲೆಕ್ಟ್ರಿಸಿಟಿ ಇವನ ಕೈಯಲ್ಲಿ ತರೋದಕ್ಕಾಗಲ್ಲ. ಅದಕ್ಕೆ ಇವನ್ ಏನ್ ಮಾಡಿರ್ತಾನಪ್ಪ ಅಂದ್ರೆ ಅದಕ್ಕೆ ಬದಲಾಗಿ ಈ ಪ್ಲೂಟೋನಿಯಂ ನ ಯೂಸ್ ಮಾಡ್ಕೊಂಡಿರ್ತಾನೆ. ನಾಯಿನ ಟೈಮ್ ಟ್ರಾವೆಲ್ ಮಾಡ್ಸಿರ್ತಾನಲ್ವಾ, ಆವಾಗ ಪ್ಲೂಟೋನಿಯಂ
ಪ್ಲೂಟೋನಿಯಂನ ಯೂಸ್ ಮಾಡಿರ್ತಾನೆ ಅಂತ ಗೊತ್ತಾಗಿರುತ್ತೆ. ಇದರಿಂದ ಮಾರ್ಟಿಗೆ ಡೌಟ್ ಬಂದು ಈ ಪ್ಲೂಟೋನಿಯಂನ ನೀವು ನ್ಯೂಕ್ಲಿಯರ್ ಫೆಸಿಲಿಟಿಯಿಂದ ಕಲ್ತನ ಮಾಡಿ ಎತ್ಕೊಂಡ್ ಬಂದಿದ್ರ ಅಂತ ಕೇಳಿದಾಗ ಇಲ್ಲ ನಾನೇನು ಹೋಗ್ಲಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಸ್ವಲ್ಪ ಜನ ಕಳ್ರು ಆ ಪ್ಲೂಟೋನಿಯಂನ ಕಲ್ತನ ಮಾಡಿ ನಮ್ಗೆ ಪವರ್ಫುಲ್ ಆಗಿರೋ ಬಾಂಬ್ನ ರೆಡಿ ಮಾಡ್ಕೊಡು ಅಂತ ನನಗೆ ಕೊಟ್ರು. ಆದ್ರೆ ನಾನು ಅವ್ರಿಗೆ ಫೇಕ್ ಬಾಂಬ್ನ ಕ್ರಿಯೇಟ್ ಮಾಡ್ಕೊಟ್ಟು ಈ ಪ್ಲೂಟೋನಿಯಂನ ನನ್ನ ಹತ್ರನೇ ಇಟ್ಕೊಂಡಿದೀನಿ ಅಂತ ಹೇಳ್ತಾನೆ. ನಿನಗೆ ಇನ್ನೊಂದು ವಿಷಯ ಗೊತ್ತಾ, ಇವಾಗ ಈ ಪ್ಲೂಟೋನಿಯಂನ ಯೂಸ್ ಮಾಡ್ಕೊಂಡು ನಾನು 30 ವರ್ಷಗಳ ಫ್ಯೂಚರ್ಗೆ ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ರೇಡಿಯೇಷನ್ ಸೂಟ್ ನ ಹಾಕೊಂಡು ಅದರಲ್ಲಿರೋ ಒಂದು ಪ್ಲೂಟೋನಿಯಂನ ಎತ್ಕೊಂತಾನೆ. ಅದನ್ನ ಕಾರ್ ಒಳಗಡೆಗೆ ಹಾಕಿ ನೋಡ್ದ ನಿನ್ ಜೊತೆ ಮಾತಾಡ್ಕೊಂಡು ಈ ಪ್ಲೂಟೋನಿಯಂನ ಎತ್ಕೊಳ್ಳೋದೇ ಮರ್ತೋಗ್ಬಿಟ್ಟಿದ್ದೀನಿ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಪ್ಲೂಟೋನಿಯಂ ಇಲ್ಲ ಅಂದ್ರೆ ಫ್ಯೂಚರ್ ಇಂದ ಮತ್ತೆ ಪ್ರೆಸೆಂಟ್ ಗೆ ಬರೋದಕ್ಕೆ ನನ್ ಕೈಯಲ್ಲೇ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಆ ಬಾಕ್ಸ್ ನ ಎತ್ಕೊಂತಿರೋವಾಗ ಸರಿಯಾಗಿ ಅದೇ ಟೈಮ್ಗೆ ಇವನು ಫೇಕ್ ಬಾಂಬ್ ನ ಕ್ರಿಯೇಟ್ ಮಾಡ್ಕೊಟ್ಟಿರ್ತಾನಲ್ವಾ ಟೆರರಿಸ್ಟ್ ಗಳಿಗೆ, ನಮ್ಗೆ ಫೇಕ್ ಬಾಂಬ್ ಕೊಡ್ತಿ ಅಂತ ಹೇಳ್ಬಿಟ್ಟು ಅವನ್ನ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಶೂಟಿಂಗ್ ಅಲ್ಲಿ ಸೈಂಟಿಸ್ಟ್ ಗೆ ಬುಲೆಟ್ ಗಳು ಬಿದ್ದು ಅವನು ಅಲ್ಲೇ ಸತ್ತೋಗ್ಬಿಡ್ತಾನೆ. ಆ ಟೆರರಿಸ್ಟ್ ಗಳು ನಮ್ಮ ಹೀರೋಗೂ ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಅವನು ಅವರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈ ಟೈಮ್ ಟ್ರಾವೆಲ್ ಮಾಡೋ ಒಂದು ಕಾರ್ ಒಳಗಡೆಗೆ ಬಂದು ಕುತ್ಕೊಂಡು 1 ಮಿನಿಟ್ ಇದು ಟೈಮ್ ಟ್ರಾವೆಲ್ ಮಾಡುತ್ತೆ ಅನ್ನೋದನ್ನೇ ಮರ್ತೋಗಿ ತುಂಬಾ ಸ್ಪೀಡ್ ಅಲ್ಲಿ ಅವರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಅದು 88 ಕಿಲೋಮೀಟರ್ ಸ್ಪೀಡ್ ನ ರೀಚ್ ಆಗೋಗ್ಬಿಟ್ಟು ನಾವು ಮೊದ್ಲೇ ನೋಡಿದಾಗೆ ಅಲ್ಲಿರೋ ಡ್ಯಾಶ್ ಬೋರ್ಡ್ ಅಲ್ಲಿ 1955 ಅಂತ ಟೈಮ್ ಅಂಡ್ ಡೇಟ್ ನ ಮೊದ್ಲೇ ಸೆಟ್ ಮಾಡಾಕಿರ್ತಾನೆ. ಇದರಿಂದ ನಮ್ಮ ಹೀರೋ ಇವಾಗ 1955 ಗೆ ಬಂದ್ಬಿಡ್ತಾನೆ. ಪ್ರೆಸೆಂಟ್ ಗೆ ಆ ಟೆರರಿಸ್ಟ್ ಗಳಿಂದ ತಪ್ಪಿಸ್ಕೊಂತಾನೆ. ಆದ್ರೆ ಇವನು ಟೈಮ್ ಟ್ರಾವೆಲ್ ಮಾಡಿ 1955 ಗೆ ಬಂದಿರ್ತಾನಲ್ಲ, ಒಂದು ಗೋಡನ್ ಅಲ್ಲಿ ಬಂದು ಬಿದ್ಬಿಟ್ಟಿರ್ತಾನೆ. ಅಲ್ಲಿರೋ ಒಂದು ಫ್ಯಾಮಿಲಿ ಇಲ್ಲೇನೋ ಬಿದ್ದೈತಲ್ಲ ಅಂತ ಬಂದು ಚೆಕ್ ಮಾಡಿದಾಗ ಅಲ್ಲಿರೋ ಚಿಕ್ಕ ಹುಡುಗ ಅವನ ಹತ್ರ ಒಂದು ಪುಸ್ತಕ ಇರುತ್ತೆ. ಆ ಪುಸ್ತಕದಲ್ಲಿರೋ ರೀತಿಯಲ್ಲೇ ಆ ಕಾರು ಇರೋದನ್ನ ನೋಡ್ಬಿಟ್ಟು ಇದು ಬೇರೆ ಗ್ರಹದಿಂದ ಬಂದಿರ್ಬೇಕು ಅಂತ ಅನ್ಕೊಂತಾ ಇರ್ತಾರೆ. ಸರಿಯಾಗಿ ಅದೇ ಟೈಮ್ಗೆ ನಮ್ಮ ಹೀರೋನು ಕೂಡ ರೇಡಿಯೇಷನ್ ಸೂಟ್ ನ ಹಾಕೊಂಡು ಆಚೆಗೆ ಬಂದಿರೋದನ್ನ ನೋಡಿ ಅಲ್ಲಿರೋ ಅವನ ತಂದೆ ಫಿಕ್ಸ್ ಆಗೋಗ್ಬಿಡ್ತಾನೆ. ಇದು ಗ್ಯಾರಂಟಿ ಏಲಿಯನ್ ಅಂತ ಅವನ ಮನೆಗೆ ಹೋಗಿ ಗನ್ ಎತ್ಕೊಂಡ್ ಬಂದು ನಮ್ಮ ಹೀರೋಗೆ ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಮತ್ತೆ ನಮ್ಮ ಹೀರೋ ಕಾರಲ್ಲಿ ಕುತ್ಕೊಂಡು ತುಂಬಾ ಸ್ಪೀಡ್ ಆಗಿ ಕಾರ್ನ ಹಾಕೊಂಡು ಅಲ್ಲಿಂದ ಬಚಾವ್ ಆಗೋಗ್ಬಿಡ್ತಾನೆ. ಆದ್ರೆ ಸ್ವಲ್ಪ ದೂರ ಪ್ರಯಾಣ ಮಾಡದ್ಮೇಲೆ ಅದರಲ್ಲಿ ಪೆಟ್ರೋಲ್ ಆಗೋಗ್ಬಿಟ್ಟು ಒಂದ್ ಹತ್ರ ನಿಂತ್ಕೊಂಡ್ಬಿಡುತ್ತೆ. ಅವನು ಆಚೆಗೆ ಬಂದು ನೋಡಿದ್ರೆ ಅಲ್ಲಿ ಖಾಲಿ ಸ್ಥಳ ಇರುತ್ತೆ. ಅದ್ರ ಮೇಲೆ ಲೈನ್ ಎಸ್ಟೇಟ್ ಅಂತ ಬರ್ದಿರುತ್ತೆ. ಯಾಕಂದ್ರೆ ಇವನು 30 ವರ್ಷಗಳು ಪಾಸ್ಟ್ ಗೆ ಬಂದಿರೋದ್ರಿಂದ ಇವನು ಪ್ರೆಸೆಂಟ್ ಅಲ್ಲಿ ವಾಸ ಮಾಡ್ತಿದ್ನಲ್ಲ ಲೈನ್ ಎಸ್ಟೇಟ್ ಅನ್ನೋ ಒಂದು ಕಾಲೋನಿ ಆ ದಿನ ಬಿಲ್ಡ್ ಆಗಿರೋದಿಲ್ಲ. ನಂತರ ಸ್ಪೀಡ್ ಆಗಿ ಬಂದು ಕಾರಲ್ಲಿ ಕುತ್ಕೊಂಡು ಅವನು ಟೈಮ್ ಟ್ರಾವೆಲ್ ಮಾಡ್ಬೇಕು ಅಂತ ಅನ್ಕೊಂತಾನೆ. ಇವನು ಡೆಸ್ಟಿನೇಷನ್ ಗೆ ರೀಚ್ ಆಗಿರೋದ್ರಿಂದ ಪ್ಲೂಟೋನಿಯಂ ಖಾಲಿ ಆಗೋಗ್ಬಿಟ್ಟಿರುತ್ತೆ. ನೆಕ್ಸ್ಟ್ ಇವನು ಆ ಕಾರ್ಗೆ ಪ್ಲೂಟೋನಿಯಂ ಹಾಕ್ಲಿಲ್ಲ ಅಂದ್ರೆ ಇವನು ಟೈಮ್ ಟ್ರಾವೆಲ್ ಮಾಡೋದಕ್ಕೆ ಆಗೋದಿಲ್ಲ. ಇದರಿಂದ ಆ ಕಾರ್ನ ಒಂದತ್ರ ಬಚ್ಚಿಕ್ಕೆ ಸಿಟಿಗೆ ಬರ್ತಾನೆ. ಆ ಸಿಟಿನೆಲ್ಲ ನೋಡ್ಬಿಟ್ಟು ಇವನು ಟೈಮ್ ಟ್ರಾವೆಲ್ ಮಾಡಿದಾನೆ ಅನ್ನೋ ಒಂದು ವಿಷಯವನ್ನ ಇವನು ನಂಬೋದಕ್ಕೆ ಆಗೋದಿಲ್ಲ. ಆ ತರ ಬದಲಾಗೋಗ್ಬಿಟ್ಟಿರ್ತವೆ. ನಿಜವಾಗ್ಲೂ ನಾನು ಟೈಮ್ ಟ್ರಾವೆಲ್ ಮಾಡಿದೀನ ಅನ್ನೋ ಒಂದು ಡೌಟ್ ಅಲ್ಲಿ ಇದ್ದಾಗ ಅಲ್ಲಿರೋ ಕ್ಲಾಕ್ ಟವರ್ ನ ನೋಡ್ತಾನೆ. ಆ ಕ್ಲಾಕ್ ಏನ ನಡೀತಾ ಇರುತ್ತೆ. ಆವಾಗ ಅವನು ಅನ್ಕೊಂತಾನೆ ಅಂದ್ರೆ ಈ ಕ್ಲಾಕ್ ಟವರ್ ನ ನಾಶ ಮಾಡಿರೋ ಒಂದು ಸಿಡಿಲು ಇನ್ನ ಬಂದಿಲ್ಲ ಅಂತ. ಸರಿಯಾಗಿ ಅದೇ ಟೈಮ್ಗೆ ಅಲ್ಲಿರೋ ಒಂದು ನ್ಯೂಸ್ ಪೇಪರ್ ನ ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ತಾನೆ. ಇವತ್ತು ಡೇಟ್ ಎಷ್ಟು ಅಂತ. ಆ ಡೇಟ್ ನ ಕ್ರಾಸ್ ಚೆಕ್ ಮಾಡಿದಾಗ್ಲೇ ಅವನು ಕನ್ಫರ್ಮೇಶನ್ ಮಾಡ್ಕೊಂತಾನೆ ನಾನು ನಿಜವಾಗ್ಲೂನೇ ಟೈಮ್ ಟ್ರಾವೆಲ್ ಮಾಡಿದ್ದೀನಿ. ಆ ಸೈಂಟಿಸ್ಟ್ ಗೆ ಹುಚ್ಚೆ ನೀಡ್ತಿಲ್ಲ, ನಾನೇ ಕರೆಕ್ಟ್ ಆಗಿ ನಂಬಲಿಲ್ಲ ಅಂತ. ನಂತರ ನಮ್ಮ ಹೀರೋ ಆಪೋಸಿಟ್ ಅಲ್ಲಿ ಒಂದು ಕೆಫ್ ಇರುತ್ತೆ. ಅದ್ರೊಳಗಡೆಗೆ ಹೋಗಿ ಫೋನ್ ಡೈರೆಕ್ಟರಿಯಲ್ಲಿ ಈ ಸೈಂಟಿಸ್ಟ್ ಗೆ ಸಂಬಂಧಪಟ್ಟಿರೋ ಫೋನ್ ನಂಬರ್ ನ ಹುಡುಕಿ ಅವನಿಗೆ ಕಾಲ್ ಮಾಡ್ತಾನೆ. ಆದ್ರೆ 10 ಕಡೆಯಿಂದ ಯಾವುದೇ ರೆಸ್ಪಾಂಡ್ ಇರೋದಿಲ್ಲ. ಇದರಿಂದ ಆ ನಂಬರ್ ಇರೋ ಒಂದು ಪೇಜ್ ನ ಹರ್ಕೊಂತಾನೆ. ಸರಿಯಾಗಿ ಅದೇ ಟೈಮ್ ಅಲ್ಲಿ ಆ ಕೇಫ್ ಓನರ್ ಇವನ್ನ ನೋಡಿ ತುಂಬಾ ವಿಚಿತ್ರವಾಗಿ ಬಿಹೇವ್ ಮಾಡ್ತಿರ್ತಾನೆ. ಯಾಕಂದ್ರೆ ನಮ್ಮ ಹೀರೋ ಹಾಕೊಂಡಿರೋ ಬಟ್ಟೆಗಳು ಸ್ವಲ್ಪ ಡಿಫ್ರೆಂಟ್ ಆಗಿರ್ತವೆ. ಸ್ವಲ್ಪ ಕವರ್ ಮಾಡೋಣ ಅಂತ ಒಂದು ಟೇಬಲ್ ಮೇಲೆ ಕುತ್ಕೊಂಡು ನಮ್ಮ ಹೀರೋ ಕಾಫಿನ ಆರ್ಡರ್ ಮಾಡ್ತಾನೆ. ಆವಾಗ ಅವನ ಪಕ್ಕದಲ್ಲಿ ಯಾರೋ ಒಬ್ಬ ಕಸ್ಟಮರ್ ಕುತ್ಕೊಂಡಿರ್ತಾನೆ. ಅವನನ್ನ ನೋಡಿ ಇವನ್ನ ಎಲ್ಲೋ ನೋಡ್ದಂಗಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಅವನು ಶಾಕ್ ಆಗ್ತಾನೆ. ಅವನು ರಿಯಾಕ್ಟ್ ಆಗೋತಷ್ಟಿಗೆ ಅಲ್ಲಿಗೆ ಬೀಫ್ ಬಂದ್ಬಿಟ್ಟು ನಾಳೆ ಕಾಲೇಜಲ್ಲಿ ರೆಕಾರ್ಡ್ ನ ಸಬ್ಮಿಷನ್ ಮಾಡ್ಬೇಕು, ಅಷ್ಟರಲ್ಲಿ ನನ್ನ ರೆಕಾರ್ಡ್ ನೀನೇ ಬರ್ದಾಕು ಅಂತ ಅವನ್ನ ಟೀಸ್ ಮಾಡ್ತಿರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋ ಪಕ್ಕದಲ್ಲಿ ಕುತ್ಕೊಂಡಿರೋ ಕಸ್ಟಮರ್ ಬೇರೆ ಯಾರು ಅಲ್ಲ, ನಮ್ಮ ಹೀರೋನ ತಂದೆ ಜಾಫರ್. ಅಲ್ಲಿಗೆ ಬಂದಿರೋ ಬೀಫ್ ಆಗಿ ಅವನ ಫ್ರೆಂಡ್ಸ್ ಎಲ್ಲ ಜಾಫರ್ ನ ಟೀಸ್ ಮಾಡಿ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಸರಿಯಾಗಿ ಅದೇ ಟೈಮ್ಗೆ ಅಲ್ಲಿ ವರ್ಕ್ ಮಾಡ್ತಾರೋ ವೈಟರ್ ಬಂದು ಇನ್ನ ಎಷ್ಟು ದಿನ ಅಂತ ಅವರು ಟೀಸ್ ಮಾಡ್ತಾ ಇದ್ರು ಸುಮ್ನೆ ಇರ್ತೀಯ ಜಾಫರ್, ನೀನ್ ಅವ್ರನ್ನ ಹೆದರ್ಸು, ಅವರ ಮಾತಿಗೆ ಆಪೋಸಿಟ್ ಆಗಿ ಮಾತಾಡು ಅಂತ ಅಡ್ವೈಸ್ ಮಾಡ್ತಾನೆ. ನಮ್ಮ ಹೀರೋ ಆ ವೈಟರ್ ನ ನೋಡ್ಬಿಟ್ಟು ನೀವು ಗೋಲ್ಡಿ ವಿಲ್ಸನ್ ಅಲ್ವಾ ಅಂತಾನೆ. ಹಾ ಹೌದು, ನನ್ನ ಹೆಸರು ನಿನಗೆ ಗೊತ್ತು ಅಂತ ಹೇಳಿದಾಗ ನಮ್ಮ ಹೀರೋ ಸ್ಲೋ ಆಗಿ ನೀವು ಈ ಸಿಟಿ ಮೇಯರ್ ಅದು ಇದು ಏನೇನೋ ಮಾತಾಡ್ತಿರ್ತಾನೆ. ಆ ಮಾತನ್ನ ವೈಟರ್ ಕೇಳಿಸ್ಕೊಂಡು ಹೌದಲ್ವಾ, ನಾನು ಈ ಸಿಟಿ ಮೇಯರ್ ಯಾಕೆ ಆಗ್ಬಾರ್ದು, ನಾನು ಫ್ಯೂಚರ್ ಅಲ್ಲಿ ಈ ಸಿಟಿ ಮೇಯರ್ ಆಗ್ತೀನಿ ಅಂತ ಡಿಸೈಡ್ ಆಗ್ತಾನೆ. ಇವರೆಲ್ಲರೂ ಹೀಗೆ ಮಾತಾಡ್ತಿರುವಾಗ್ಲೇ ಜಾಫರ್ ಆ ಕೇಫ್ ನ ಬಿಟ್ಟು ಅಲ್ಲಿಂದ ಹೊರಟೋಗ್ತಾ ಇರೋದನ್ನ ನಮ್ಮ ಹೀರೋ ನೋಡಿ ಅವನ್ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಜಾಫರ್ ಸ್ಟ್ರೈಟ್ ಆಗಿ ಬಂದು ಒಂದು ಮರದ ಮೇಲೆ ಕುತ್ಕೊಂಡು ಬೈನಾಕ್ಯುಲರ್ ಇಂದ ಯಾರೋ ಹುಡುಗಿನ ನೋಡ್ತಿರ್ತಾನೆ. ಸಡನ್ ಆಗಿ ಕಾಲ್ ಜಾರಿ ಕೆಳಗಡೆಗೆ ಬಿದ್ದೋಗ್ಬಿಡ್ತಾನೆ. ಅವನ್ ಅಲ್ಲಿಂದ ಎದ್ದೇಳೋತಷ್ಟಿಗೆನೆ ಒಂದು ಕಾರ್ ಬಂದು ಅವನ್ನ ಗುದ್ದೋದಕ್ಕೆ ನೋಡುತ್ತೆ. ಅದನ್ನ ನೋಡಿ ನಮ್ಮ ಹೀರೋ ಅವನ ತಂದೆನ ಕಾಪಾಡ್ಕೋಬೇಕು ಅಂತ ಅವನನ್ನ ತಳ್ಬಿಟ್ಟು ಆ ಕಾರ್ಗೆ ಇವನು ಸಿಕ್ಕಾಕೊಂಡ್ಬಿಡ್ತಾನೆ. ನಮ್ಮ ಹೀರೋಗೆ ಆಕ್ಸಿಡೆಂಟ್ ಆಗುತ್ತೆ. ಅದನ್ನ ನೋಡಿ ಜಾಫರ್ ಅಲ್ಲಿಂದ
ಅಲ್ಲಿಂದ ಓಡೋಗ್ಬಿಡ್ತಾನೆ. ನಂತರ ನಮ್ಮ ಹೀರೋಗೆ ಎಚ್ಚರಿಕೆ ಆಗುತ್ತಷ್ಟಿಗೆ ಅವನೊಂದು ರೂಮ್ ಅಲ್ಲಿ ಮಲ್ಕೊಂಡಿರ್ತಾನೆ. ಇವನ ಅದೃಷ್ಟನೋ ಇಲ್ಲ ದರಿದ್ರನೋ ಗೊತ್ತಿಲ್ಲ, ಲ್ಯಾರಿನ್ ಎಂಗರೇಜ್ ಇರ್ತಾಳೆ. ನಮ್ಮ ಹೀರೋನ ನೋಡಿ ಲ್ಯಾರಿನ ಫ್ಲರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವರ ತಾಯಿ ಹೇಳಿರೋ ಸ್ಟೋರಿ ಪ್ರಕಾರ ನೋಡ್ಕೊಂಡ್ರೆ ನಮ್ಮ ಹೀರೋನ ತಾಯಿ ಅವರ ಫಾದರ್ ಜಾಫರ್ನ ಕಾರಿಂದ ಬೈ ಮಿಸ್ ಆಗಿ ಗುದ್ದಿ ಅವನ ಮನೆಗೆ ಎತ್ಕೊಂಡ್ ಬಂದಿರ್ತಾನೆ. ಆವಾಗ ನಮ್ಮ ಹೀರೋನ ತಾಯಿ ಲವ್ ಅಟ್ ಫಸ್ಟ್ ಸೈಟ್ ಆಗಿರುತ್ತೆ. ಇವನ ತಂದೆ ಮೇಲೆ ಇರೋ ಒಂದು ಪ್ರೀತಿಯಿಂದ ತಂದೆನ ಕಾಪಾಡೋದಕ್ಕೆ ಹೋಗಿ ತಂದೆ ಪ್ಲೇಸ್ ಅಲ್ಲಿ ಇವನು ಬಂದಿರ್ತಾನೆ. ಇವಾಗ ನಮ್ಮ ಹೀರೋ ರಿಯಲೈಸ್ ಆಗ್ತಾನೆ, ನಮ್ಮ ತಂದೆ ಬದಲಾಗಿ ಈ ಪ್ಲೇಸ್ ಗೆ ನಾನ್ ಬಂದಿದ್ದೀನಿ ಅಂತ. ಇದರಿಂದ ಲ್ಯಾರಿನ್ ಇವನ ಹತ್ರ ಫ್ಲರ್ಟ್ ಮಾಡ್ತಾ ಇದ್ರು ಕೂಡ ನಮ್ಮ ಹೀರೋ ಲ್ಯಾರಿನ ಅವಾಯ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಫ್ಯಾಮಿಲಿ ಜೊತೆ ಕುತ್ಕೊಂಡು ಡಿನ್ನರ್ ಮಾಡ್ತಿರುವಾಗ ಕೂಡ ಲ್ಯಾರಿನ್ ಮಾರ್ಟಿ ಜೊತೆ ಫ್ಲರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇಲ್ಲಿಂದ ಹೇಗಾದ್ರೂ ಸರಿ ತಪ್ಸ್ಕೋಬೇಕು ಅಂತ ಅವನ ಫ್ಯಾಮಿಲಿಗೆ ಎಲ್ಲ ಸುಳ್ಳು ಮಾತುಗಳು ಹೇಳಿ ಲಾಸ್ಟ್ ಗೆ ಸೈಂಟಿಸ್ಟ್ ನ ಮೀಟ್ ಆಗೋದಕ್ಕಂತ ಅಡ್ರೆಸ್ ನ ಕಂಡಿಡ್ದು ಅವನ ಮನೆಗೆ ಬರ್ತಾನೆ. ಮಾರ್ಟಿ ಸೈಂಟಿಸ್ಟ್ ಹತ್ರ ನೀವು ಕಂಡಿಡ್ದಿರೋ ಒಂದು ಟೈಮ್ ಟ್ರಾವೆಲ್ ಮಿಷಿನ್ ನ ಯೂಸ್ ಮಾಡ್ಕೊಂಡು ನಾನು ನಿಮ್ಮ ಫ್ಯೂಚರ್ ಇಂದ ಪಾಸ್ಟ್ ಗೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಇವನು ಜೋಕ್ ಮಾಡ್ತಿದ್ದಾನೆ ಅಂತ ತಿಳ್ಕೊಂಡು ಸೈಂಟಿಸ್ಟ್ ಚಾನ್ಸೇ ಇಲ್ಲ, ಇಷ್ಟರವರೆಗೂ ನಾನು ಎಕ್ಸ್ಪೆರಿಮೆಂಟ್ ಮಾಡಿರೋ ಯಾವುದೇ ಮಿಷಿನ್ ಸಕ್ಸಸ್ ಆಗಿಲ್ಲ, ನೀನ್ ನೋಡಿದ್ರೆ ಟೈಮ್ ಟ್ರಾವೆಲ್ ಮಿಷಿನ್ ನ ನಾನ್ ಕಂಡುಹಿಡ್ದಿದ್ದೀನಿ ಅಂತ ನನಗೆ ಸುಳ್ಳು ಹೇಳೋದಕ್ಕೆ ಪ್ರಯತ್ನ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಅವನನ್ನ ರೂಮ್ ಇಂದ ಆಚೆಗೆ ಹಾಕ್ತಾನೆ. ನಮ್ಮ ಹೀರೋಗೆ ಬೇರೆ ದಾರಿ ಇರೋದಿಲ್ಲ. ಮತ್ತೆ ಸೈಂಟಿಸ್ಟ್ ಹತ್ರ ಬಂದ್ಬಿಟ್ಟು ಅವನ ಡ್ರೈವಿಂಗ್ ಲೈಸೆನ್ಸ್ ಅಲ್ಲಿರೋ ಒಂದು ಡೇಟ್ ಹಾಗೆ ಅವನ ಬ್ರದರ್ ಅಂಡ್ ಸಿಸ್ಟರ್ ಜೊತೆ ಒಂದು ಫೋಟೋ ತಗೊಂಡಿರ್ತಾನೆ. ಅದನ್ನು ಕೂಡ ತೋರಿಸ್ತಾನೆ. ಆದ್ರೆ ಆ ಸೈಂಟಿಸ್ಟ್ ಅದನ್ನು ನೋಡಿ ಚಾನ್ಸ್ ಇಲ್ಲ ಟೈಮ್ ಟ್ರಾವೆಲ್ ಮಾಡೋದಕ್ಕೆ, ಇವನೆಲ್ಲ ಸುಳ್ಳು ಹೇಳ್ತಿದ್ದಾನೆ ಅಂತ ಹೇಳ್ತಾನೆ. ನಮ್ಮ ಹೀರೋಗೆ ಆವಾಗ ಒಂದು ಐಡಿಯಾ ಬಂದು, ಆಕ್ಚುಲಿ ಹೇಳ್ಬೇಕಂದ್ರೆ ನಿಮ್ಗೆ ಟೈಮ್ ಟ್ರಾವೆಲ್ ಮಿಷನ್ ನ ಕಂಡುಹಿಡಿಬೇಕು ಅಂತ ಯಾವತ್ತು ಐಡಿಯಾ ಬಂತು ಅಂದ್ರೆ ಇವತ್ತು ಬಾತ್ರೂಮ್ ಅಲ್ಲಿ ಬಿದ್ದು ನಿಮ್ಮ ತಲೆಗೆ ಒಂದು ಗಾಯ ಆಗುತ್ತೆ. ಆವಾಗಿಂದ ನೀವು ಟೈಮ್ ಟ್ರಾವೆಲ್ ಮಿಷನ್ ನ ಕಂಡುಹಿಡಿಬೇಕು, ಇದಕ್ಕೆ ಸಂಬಂಧಪಟ್ಟಿರೋ ಒಂದು ಫ್ಲಕ್ಸ್ ಕೆಪಾಸಿಟರ್ ನ ಕಂಡುಹಿಡಿಬೇಕು ಅಂತ ನೀವು ಅನ್ಕೊಂಡಿದ್ದೀರಾ ಅಂತ ಹೇಳ್ತಾನೆ. ನಮ್ಮ ಹೀರೋ ಎಲ್ಲ ನಿಜ ಹೇಳ್ತಾ ಇರೋದನ್ನ ನೋಡಿ ಆವಾಗಿಂದ ಸೈಂಟಿಸ್ಟ್ ಕೂಡ ನಮ್ಮ ಹೀರೋನ ನಂಬೋದಕ್ಕೆ ಶುರು ಮಾಡ್ತಾನೆ. ನಂತರ ಇವರಿಬ್ರು ಸೇರ್ಕೊಂಡು ಆ ಟೈಮ್ ಟ್ರಾವೆಲ್ ಮಾಡೋ ಒಂದು ಕಾರ್ನ ತುಂಬಾ ಕಷ್ಟಪಟ್ಟು ಈ ಸೈಂಟಿಸ್ಟ್ ಮನೆಗೆ ಎತ್ಕೊಂಡ್ ಬರ್ತಾರೆ. ಆವಾಗ ನಮ್ಮ ಹೀರೋ ಆ ಕಾರ್ ಅಲ್ಲಿ ಇವನು ರೆಕಾರ್ಡ್ ಮಾಡಿರೋ ಒಂದು ವಿಡಿಯೋ ಇರುತ್ತಲ್ವಾ, ಅದನ್ನ ಫಿಕ್ಸ್ ಮಾಡಿ ಟಿವಿಯಲ್ಲಿ ಆ ವಿಡಿಯೋನ ಈ ಸೈಂಟಿಸ್ಟ್ ಗೆ ತೋರಿಸ್ತಾನೆ. ಅದನ್ನ ನೋಡ್ತಿರುವಾಗ್ಲೇ ಈ ಸೈಂಟಿಸ್ಟ್ ನಾನ್ ನಿನ್ನ ಫ್ಯೂಚರ್ ಗೆ ಕಳ್ಸೋದಕ್ಕಾಗಲ್ಲ ಅಂತ ಹೇಳ್ತಾನೆ. ಯಾಕೆ ಅಂತ ಕೇಳಿದಾಗ ಆ ವಿಡಿಯೋದಲ್ಲಿ ನಾನ್ ಮೆನ್ಷನ್ ಮಾಡಿರೋ ಹಾಗೆ 1.2 ಗಿಗಾಬೈಟ್ ಕರೆಂಟ್ ಹಾಗೆ ಪ್ಲೂಟೋನಿಯಂ ಈ ಕಾಲದಲ್ಲಿ ಸಿಗೋದಕ್ಕೆ ಚಾನ್ಸೇ ಇಲ್ಲ, ಅದಕ್ಕೆ ನಿನ್ನ ಕಳ್ಸೋದಕ್ಕಾಗಲ್ಲ ಅಂತ ಹೇಳ್ತಾನೆ. ನೀವು ಆ ತರ ಹೇಳೋದಕ್ಕೆ ಹೋಗ್ಬೇಡಿ ಸೈಂಟಿಸ್ಟ್, ಫ್ಯೂಚರ್ ಅಲ್ಲಿ ನನ್ ಗರ್ಲ್ ಫ್ರೆಂಡ್ ನನ್ಗೋಸ್ಕರ ವೆಯ್ಟ್ ಮಾಡ್ತಿರ್ತಾಳೆ, ನಾನು ಅಲ್ಲಿಗೆ ಹೋಗ್ಬೇಕು ಅಂತ ಅವನ ಗರ್ಲ್ ಫ್ರೆಂಡ್ ಒಂದು ಪಾಂಪ್ಲೆಟ್ ಮೇಲೆ ಐ ಲವ್ ಯು ಅಂತ ಬರ್ದು ಒಂದು ಟೆಲಿಫೋನ್ ನಂಬರ್ ನ ಬರ್ದಿರ್ತಾಳಲ್ವಾ, ಅದನ್ನು ಕೂಡ ತೋರಿಸ್ತಾನೆ. ಆದ್ರೂ ಕೂಡ ನಾನು ಅಲ್ಲಿಗೆ ಕಳ್ಸೋದಕ್ಕಾಗಲ್ಲ, ಯಾಕಂದ್ರೆ 1.2 ಗಿಗಾಬೈಟ್ ಕರೆಂಟ್ ಬೇಕಂದ್ರೆ ಸಿಡಿಲ್ ಬಿದ್ದಾಗ ಮಾತ್ರನೇ ಅಷ್ಟೊಂದು ಕರೆಂಟ್ ಉತ್ಪತ್ತಿ ಆಗುತ್ತೆ. ಇವಾಗ ಸಿಡಿಲ್ ಯಾವಾಗ ಬೀಳುತ್ತೆ ಎಲ್ಲಿ ಬೀಳುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ ಅಂತ ಸೈಂಟಿಸ್ಟ್ ಹೇಳೋದ್ರಿಂದ ಅದಕ್ಕೆ ನಮ್ಮ ಹೀರೋ ತುಂಬಾ ಖುಷಿಯಿಂದ ಅವನ ಹತ್ರ ಇರೋ ಒಂದು ಪಾಂಪ್ಲೆಟ್ ನ ಟರ್ನ್ ಮಾಡಿ ತೋರಿಸ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಮುದುಕಿ ಬಂದು ಕ್ಲಾಕ್ ಟವರ್ ಮೇಲೆ ಒಂದು ಸಿಡಿಲ್ ಬಿದ್ದು ಅದು ನಾಶ ಆಗೈತಂತ ಹೇಳಿರ್ತಾಳಲ್ವಾ, ಆ ಪಾಂಪ್ಲೆಟ್ ಅಲ್ಲಿ ಆ ಸಿಡಿಲ್ ಎಕ್ಸಾಕ್ಟ್ ಯಾವ ಟೈಮ್ ಅಲ್ಲಿ ಬಿದ್ದೈತಿ ಅಂತ ಎಲ್ಲ ಹಿಸ್ಟ್ರಿನೂ ಅದ್ರಲ್ಲಿ ಇರುತ್ತೆ. ಅದನ್ನ ನೋಡಿ ಸೈಂಟಿಸ್ಟ್ ಕೂಡ ತುಂಬಾ ಖುಷಿ ಪಟ್ಟು ಆಕ್ಚುಲಿ ಹೇಳ್ಬೇಕಂದ್ರೆ ಆ ಸಿಡಿಲಿನಿಂದ ಬರೋ ಒಂದು ಕರೆಂಟ್ ನ ನಾವು ಈ ಕಾರ್ ಅಲ್ಲಿರೋ ಫ್ಲಕ್ಸ್ ಕೆಪಾಸಿಟರ್ ಗೆ ಕನ್ವೆ ಮಾಡಿದ್ರೆ ಸಾಕು, ಈಸಿಯಾಗಿ ನೀನು ಫ್ಯೂಚರ್ ಗೆ ಟೈಮ್ ಟ್ರಾವೆಲ್ ಮಾಡಬಹುದು ಅಂತ ಹೇಳ್ತಾನೆ. ಓ ಹಾಗಾದ್ರೆ ಈ ಸಿಡಿಲ್ ಬೀಳೋದಕ್ಕೆ ಇನ್ನ 1 ವೀಕ್ ಟೈಮ್ ಐತೆ, ಈ ಸಿಟಿ ಎಲ್ಲ ನನಗೆ ತೋರಿಸು ಅಂತ ನಮ್ಮ ಹೀರೋ ಜೋಕ್ ಆಗಿ ಹೇಳೋದ್ರಿಂದ ಚಾನ್ಸ್ ಇಲ್ಲ, ನೀನ್ ಆ ತರ ಮಾಡೋದಕ್ಕೆ ಹೋಗ್ಲೇಬಾರ್ದು ಅಂತ ಸೈಂಟಿಸ್ಟ್ ಅಂತಾನೆ. ಯಾಕಪ್ಪ ಅಂದ್ರೆ ನೀನ್ ಇಲ್ಲಿ ಯಾರನ್ನಾದ್ರೂ ಮಾತಾಡಿ ನಿನ್ನ ಫ್ಯೂಚರ್ ಗೆ ಸಂಬಂಧಪಟ್ಟಿರೋ ಏನಾದ್ರೂ ಒಂದು ಮಿಸ್ಟೇಕ್ ಮಾಡಿದೀಯ ಅನ್ಕೋ, ನಿನ್ನ ಫ್ಯೂಚರ್ ಎಲ್ಲ ಚೇಂಜ್ ಆಗೋಗ್ಬಿಡುತ್ತೆ ಅಂತ ಹೇಳ್ತಾನೆ. ಆದ್ರೆ ಮಾರ್ಟಿನ್ ಇಲ್ಲಿಗೆ ಬರೋದಕ್ಕೂ ಮೊದ್ಲೇ ಅವನ ಫಾದರ್ ನ ಮೀಟ್ ಆಗಿ ಅವರ ತಂದೆ ತಾಯಿ ಇಬ್ರು ಮೀಟ್ ಆಗದಿರೋ ಹಾಗೆ ಮಾಡಾಕ್ಬಿಟ್ಟಿರ್ತಾನೆ. ಅವಾಗ ಸೈಂಟಿಸ್ಟ್ ಇದ್ಕೊಂಡು ನಿನ್ನ ಫ್ಯಾಮಿಲಿ ಫೋಟೋ ತೋರ್ಸು ಅಂತಾನೆ. ಆ ಫೋಟೋದಲ್ಲಿ ನೋಡಿದಾಗ ನಮ್ಮ ಹೀರೋನ ಬ್ರದರ್ ಮುಖ ಸ್ವಲ್ಪನೇ ಮಾಯ ಆಗ್ತಾ ಇರುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋ ಮಾಡಿರೋ ಒಂದು ಮಿಸ್ಟೇಕ್ ಗೆ ಅವರ ತಂದೆ ತಾಯಿ ಮೀಟ್ ಆಗಿರೋದಿಲ್ಲ, ಇದರಿಂದ ಅವರಿಬ್ಬರ ಮಧ್ಯೆ ಲವ್ ಅನ್ನೋದೇ ಸ್ಟಾರ್ಟ್ ಆಗಿರೋದಿಲ್ಲ. ಇವರಿಬ್ರು ಏನಾದ್ರೂ ಇವಾಗ ಮೀಟ್ ಆಗ್ಲಿಲ್ಲ, ಅವರಿಬ್ಬರ ಮಧ್ಯೆ ಮದುವೆ ಆಗ್ಲಿಲ್ಲ ಅಂತ ಅನ್ಕೋ, ಫ್ಯೂಚರ್ ಅಲ್ಲಿ ನಮ್ಮ ಹೀರೋ ಇರೋದಿಲ್ಲ ಅಂತ ಸೈಂಟಿಸ್ಟ್ ಹೇಳ್ತಾನೆ. ಇದರಿಂದ ನಮ್ಮ ಹೀರೋ ಅವನ ತಂದೆ ತಾಯಿನ ಒಂದು ಮಾಡೋದೇ ಇವನ ಗೋಲ್ ಆಗಿ ಇಟ್ಕೊಂತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಹೀರೋ ಆ ಸೈಂಟಿಸ್ಟ್ ಜೊತೆ ಸೇರ್ಕೊಂಡು ಇವನ ತಂದೆ ತಾಯಿನ ಹುಡ್ಕೊಂಡು ಒಂದು ಕಾಲೇಜ್ಗೆ ಹೋಗ್ತಾನೆ. ಆ ಕಾಲೇಜಲ್ಲಿ ಒಂದು ಬ್ಯಾನರ್ ಇರುತ್ತೆ, ಇನ್ನ 6 days ಅಲ್ಲಿ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಐತೆ ಅಂತ. ಅದನ್ನ ನೋಡಿ ನಮ್ಮ ಹೀರೋ ಇದೇ ಡ್ಯಾನ್ಸ್ ಶೋ ಅಲ್ಲಿ ನಮ್ಮ ತಂದೆ ತಾಯಿ ಕಿಸ್ ಮಾಡ್ಕೊಂಡ್ರು, ಇದರಿಂದಲೇ ಅವ್ರಿಬ್ರಿಗೂ ಮದುವೆ ಆಗಿರೋದು ಅಂತ ಸೈಂಟಿಸ್ಟ್ ಹತ್ರ ಹೇಳ್ತಾನೆ. ಹಾಗಾದ್ರೆ ಈ ಡ್ಯಾನ್ಸ್ ಪ್ರೋಗ್ರಾಮ್ ನಡೆಯೋತಷ್ಟಕ್ಕೆ ನಿನ್ನ ತಂದೆ ತಾಯಿನ ಒಂದು ಮಾಡೋ, ಈ ಡ್ಯಾನ್ಸ್ ಗೆ ಅವ್ರಿಬ್ರನ್ನ ಕರ್ಕೊಂಡ್ ಬರೋ ತರ ಮಾಡು ಅಂತ ಹೇಳ್ತಾನೆ. ನಂತರ ನಮ್ಮ ಹೀರೋ ಜಾಫರ್ ಒಂದು ಕ್ಯಾಂಟೀನ್ ಅಲ್ಲಿ ಕುತ್ಕೊಂಡಿದ್ರೆ ಆ ಪ್ಲೇಸ್ ಹತ್ರಕ್ಕೆ ಹೋಗಿ ಜಾಫರ್ ಹತ್ರ ಕೇಳ್ತಾನೆ, ಏನ್ ಮಾಡ್ತಿದ್ಯಾ ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ಜಾಫರ್ ಇವಾಗ ಒಂದು ಸೈನ್ಸ್ ಫಿಕ್ಷನ್ ಬುಕ್ ನ ಬರೀತಿರ್ತಾನೆ. ಜಾಫರ್ ಅಲ್ಲಿ ಇಂತ ಟ್ಯಾಲೆಂಟ್ ಐತಿ ಅಂತ ನಮ್ಮ ಹೀರೋಗೆ ಗೊತ್ತಿರೋದಿಲ್ಲ. ಅದನ್ನ ನೋಡಿ ಆಶ್ಚರ್ಯ ಪಡ್ತಾನೆ. ಹಾಗಾದ್ರೆ ನೀನು ಈ ಬುಕ್ ನ ಕಂಪ್ಲೀಟ್ ಮಾಡಿ ಬುಕ್ಸ್ ನ ಪ್ರಿಂಟ್ ಮಾಡಿ ಸೆಲ್ ಮಾಡ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ಜಾಫರು ಚಚ್ಚಾ ಚಾನ್ಸೇ ಇಲ್ಲ, ನಾನೇನಾದ್ರೂ ಇದನ್ನ ಪ್ರಿಂಟಿಂಗ್ ಗೆ ಕಳ್ಸಿ ಅವ್ರಿಗೆ ಈ ಪುಸ್ತಕ ಇಷ್ಟ ಆಗ್ಲಿಲ್ಲ ಅಂದ್ರೆ ಅದನ್ನ ನನ್ನ ಕೈಯಲ್ಲಿ
ಹಿಡ್ಕೊಳ್ಳೋದಕ್ಕಾಗಲ್ಲ ಅಂತ ಆಸ್ ಇಟ್ ಈಸ್ ನಮ್ಮ ಮಾರ್ಟಿನ್ ಜೆನಿಫರ್ ಹತ್ರ ಯಾವ ತರ ಹೇಳಿರ್ತಾನೋ ಅದೇ ತರ ಜಾಫರ್ ಕೂಡ ಹೇಳ್ತಿರ್ತಾನೆ. ಆವಾಗ ಮಾರ್ಟಿ ಜಾಫರ್ ಹತ್ರ ಲ್ಯಾರಿನ್ಗೆ ನೀನ್ ಅಂದ್ರೆ ತುಂಬಾ ಇಷ್ಟ, ಈ ಕಾಲೇಜಲ್ಲಿ ನಡೆಯೋ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ಗೆ ನೀನ್ ಆ ಹುಡುಗಿನ ಇನ್ವೈಟ್ ಮಾಡು ಅಂತ ಕೇಳ್ತಾನೆ. ಅದಕ್ಕೆ ಜಾಫರ್ ತುಂಬಾ ನಾಚಿಕೆ ಪಟ್ಕೊಂಡು ನನ್ ಕೈಲಿ ಅದು ಮಾಡೋದಕ್ಕಾಗಲ್ಲಪ್ಪ ಅಂತ ಹೇಳ್ತಿರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಬೀಫ್ ಲ್ಯಾರಿನ್ ಹತ್ರ ಕುತ್ಕೊಂಡು ತುಂಬಾ ಟಾರ್ಚರ್ ಕೊಡ್ತಿರ್ತಾನೆ. ಅದನ್ನ ನೋಡಿ ಮಾರ್ಟಿಗೆ ತುಂಬಾ ಕೋಪ ಬಂದು ಬೀಫ್ ಮೇಲೆ ಫೈಟಿಂಗ್ ಮಾಡೋದಕ್ಕಂತ ಹೋಗ್ತಾನೆ. ಅದನ್ನ ನೋಡಿ ಲ್ಯಾರಿನ್ ಇನ್ನ ಇಂಪ್ರೆಸ್ ಆಗೋಗ್ಬಿಡ್ತಾಳೆ, ನನ್ಗೋಸ್ಕರ ಮಾರ್ಟಿ ಫೈಟ್ ಮಾಡೋದಕ್ಕೆ ಬಂದಿದ್ದಾನೆ ಅಂತ. ಸರಿಯಾಗಿ ಅದೇ ಟೈಮ್ಗೆ ಆ ಸ್ಕೂಲ್ ಟೀಚರ್ ಅಲ್ಲಿಗೆ ಬರೋದ್ರಿಂದ ಬೀಫ್ ನಮ್ಮ ಹೀರೋ ಕಡೆ ನೋಡಿ ಟೀಚರ್ ಬರೋದ್ರಿಂದ ನೀನು ಬದುಕೊಂಡ್ಬಿಟ್ಟೆ, ನೆಕ್ಸ್ಟ್ ಟೈಮ್ ನೀನೇನಾದ್ರೂ ಸಿಕ್ಕಿದ್ರೆ ಇದಕ್ಕೆ ತಕ್ಕ ಫಲಿತ ನೀನು ಅನುಭವಿಸ್ತೀಯ ಅಂತ ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ನಂತರ ನಮ್ಮ ಹೀರೋ ಅವನ ಜೋಬಿಯಲ್ಲಿರೋ ಒಂದು ಫೋಟೋನ ಚೆಕ್ ಮಾಡಿದಾಗ ಅದರಲ್ಲಿ ಅವನ ಬ್ರದರ್ ಆಲ್ಮೋಸ್ಟ್ ಮಯ ಆಗೋಗ್ಬಿಟ್ಟಿರ್ತಾನೆ. ಇದರಿಂದ ಮಾರ್ಟಿಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ನಮ್ಮ ತಂದೆ ತಾಯಿನ ಆದಷ್ಟು ಬೇಗ ಒಂದು ಮಾಡ್ಬೇಕು, ಇಲ್ಲ ಅಂದ್ರೆ ನನ್ ಕತೆ ಮುಗ್ದೋಗ್ಬಿಡುತ್ತೆ ಅಂತ ಲೇಟ್ ಮಾಡ್ತೀರಾ. ಅವತ್ತು ರಾತ್ರಿ ಜಾಫರ್ ಮಲ್ಕೊಂಡಿರೋ ಒಂದು ಪ್ಲೇಸ್ಗೆ ನಮ್ಮ ಹೀರೋ ಅವನೊಂದು ಸೂಟ್ ನ ಹಾಕೊಂಡ್ ಬಂದು ಏಲಿಯನ್ ಟೈಪ್ ಅಲ್ಲಿ ಜಾಫರ್ಗೆ ಬೆದರಿಕೆ ಹಾಕ್ತಾನೆ. ನೀನೇನಾದ್ರೂ ಡ್ಯಾನ್ಸ್ ಪ್ರೋಗ್ರಾಮ್ಗೆ ಲ್ಯಾರಿನ ಕರೀಲಿಲ್ಲ ಅಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಅಂತ. ಜಾಫರ್ ನಿಜವಾಗ್ಲೂನೇ ಅದು ಏಲಿಯನ್ ಅಂತ ನಂಬಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಮಾರ್ಟಿನ್ ಹತ್ರ ಬಂದು ನಡೆದಿರೋ ಎಲ್ಲಾ ವಿಷಯಗಳು ಹೇಳ್ತಾನೆ. ಮಾರ್ಟಿನ ಅವನೇ ನಕ್ಕೊಂಡು ಆ ಏಲಿಯನ್ ಹೇಳೈತೆ ಅಂದ್ರೆ ಅದು ನಿನ್ನ ಸಾಯಿಸ್ಬಿಡುತ್ತೆ, ಅದಕ್ಕೆ ನೀನ್ ಹೋಗಿ ಲ್ಯಾರಿನ ಡ್ಯಾನ್ಸ್ ಶೋ ಅಲ್ಲಿ ನಿನ್ ಜೊತೆ ಡ್ಯಾನ್ಸ್ ಮಾಡೋದಕ್ಕೆ ಕೇಳು ಅಂತ ಹೇಳಿ ಹುಡುಗಿರ್ನ ಯಾವ ತರ ಇಂಪ್ರೆಸ್ ಮಾಡ್ಬೇಕು ಅಂತ ಅವನ ತಂದೆಗೆ ಟೀಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹುಡುಗಿರ್ನ ನೋಡಿದ ತಕ್ಷಣನೇ ಈ ಪ್ರಪಂಚದಲ್ಲೇ ನಿನ್ನಷ್ಟು ಸುಂದರವಾಗಿರೋ ಹುಡುಗಿ ಬೇರೆ ಯಾರು ಇಲ್ಲ ಅಂತ ಇಂತ ಕೊಟೇಶನ್ಸ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಈ ಕೊಟೇಶನ್ಸ್ ಎಲ್ಲಿ ಮರ್ತೋಗ್ಬಿಡ್ತೀನಿ ಅಂತ ಜಾಫರ್ ಅದನ್ನ ಒಂದು ಬುಕ್ ಅಲ್ಲಿ ಬರ್ಕೊಂತಾನೆ. ನಮ್ಮ ಹೀರೋ ಮೋಟಿವೇಟ್ ಮಾಡಿರೋದ್ರಿಂದ ಅವನು ತುಂಬಾ ಮೋಟಿವೇಟ್ ಆಗಿ ಲಾಸ್ಟ್ ಗೆ ಆ ಹುಡುಗಿ ಜೊತೆ ಮಾತಾಡೋದಕ್ಕಂತ ಒಂದು ಕೇಫ್ಗೆ ಹೋಗ್ತಾನೆ. ಆಸ್ ಇಟ್ ಈಸ್ ಮಾರ್ಟಿ ಯಾವ ಕೊಟೇಶನ್ಸ್ ನ ಹೇಳ್ಕೊಟ್ಟಿರ್ತಾನೋ ಬುಕ್ ನ ನೋಡ್ಕೊಂಡು ಅದನ್ನ ಹೇಳ್ತಿರುತ್ತಾನೆ. ಆಕ್ಚುಲಿ ಇಲ್ಲೇ ನಮ್ಗೆ ಗೊತ್ತಾಗುತ್ತೆ ಲ್ಯಾರಿನ್ ಇವನ್ನ ಫಸ್ಟ್ ಟೈಮ್ ನೋಡ್ತಾ ಇರೋದ್ರಿಂದ ಲ್ಯಾರಿನ್ಗೆ ಏನೋ ಅರ್ಥ ಆಗೋದಿಲ್ಲ. ಜಾಫರ್ ಮೈನ್ ವಿಷಯ ಡ್ಯಾನ್ಸ್ ಶೋ ಬಗ್ಗೆ ಹೇಳ್ಬೇಕು ಅಂತ ಅನ್ಕೊಂತಾನೆ. ಸರಿಯಾಗಿ ಅದೇ ಟೈಮ್ಗೆ ಬೀಫ್ ಅಲ್ಲಿಗೆ ಬಂದು ಜಾಫರ್ ಲ್ಯಾರಿನ್ ಹತ್ರ ಮಾತಾಡ್ತಾ ಇರೋದನ್ನ ನೋಡಿ ಅವನ ಹೊಡಿಬೇಕು ಅಂತ ಬರ್ತಿರ್ತಾನೆ. ಆದ್ರೆ ಅಲ್ಲೇ ಇರೋ ಮಾರ್ಟಿ ಮಾತ್ರ ಅವನ ಕಾಲ ಅಡ್ಡ ಇಟ್ಟು ಬೀಫ್ ಕೆಳಗಡೆಗೆ ಬೀಳೋ ತರ ಮಾಡ್ತಾನೆ. ನಂತರ ಬೀಫ್ ನಮ್ಮ ಹೀರೋನ ಹೊಡಿಯೋದಕ್ಕೆ ಹೋಗ್ತಾ ಇರುವಾಗ ಅಲ್ಲಿ ಏನೋ ಐತೆ ಅಂತ ಹೇಳಿ ಎಲ್ಲರೂ ಹತ್ ಕಡೆ ತಿರುಗಿದಾಗ ಬೀಫ್ ನ ಒಂದೇ ಟೋಡ್ದಾಕಿ ಅವನ ಅಲ್ಲಿಂದ ತಪ್ಸ್ಕೊಂಡ್ಬಿಡ್ತಾನೆ. ಅಲ್ಲಿರೋ ಚಿಕ್ಕ ಮಕ್ಳು ಸ್ಕೇಟ್ ಬೋರ್ಡ್ ಹಾಕೊಂಡು ಆಟ ಆಡ್ತಿರ್ತಾರೆ. ಮಾರ್ಟಿ ಆ ಸ್ಕೇಟ್ ಬೋರ್ಡ್ ನ ಎತ್ಕೊಂಡು ಒಂದೊಂದು ಕಾರ್ನ ಹಿಡ್ಕೊಂಡು ತುಂಬಾ ಸ್ಪೀಡ್ ಆಗಿ ಬೀಫ್ ಅವ್ರ ಕಡೆಯಿಂದ ತಪ್ಸ್ಕೊಂತಾ ಇರ್ತಾನೆ. ಆದ್ರೆ ಬೀಫ್ ತನ್ನ ಫ್ರೆಂಡ್ ಜೊತೆ ಕಾರ್ನ ಹಾಕೊಂಡು ಮಾರ್ಟಿನ ಹಿಡ್ಕೊಳ್ಳೋದಕ್ಕಂತ ಪ್ರಯತ್ನ ಮಾಡ್ತಿರ್ತಾನೆ. ಲಾಸ್ಟ್ ಗೆ ಟ್ರಾಪ್ ಮಾಡಿ ಮಾರ್ಟಿನ ಒಂದು ಟ್ರಕ್ ಗೆ ಗುದ್ದಿ ಸಾಯಿಸ್ಬಿಡ್ಬೇಕು ಅಂತ ಅನ್ಕೊಂತಾರೆ. ಆದ್ರೆ ಮಾರ್ಟಿ ಮಾತ್ರ ಈಸಿಯಾಗಿ ಆ ಕಾರ್ ಮೇಲೆಗೆ ಹತ್ತಿ ಅವನ ಸ್ಕೇಟ್ ಬೋರ್ಡ್ ಇಂದ ಈಸಿಯಾಗಿ ತಪ್ಸ್ಕೊಂಡ್ಬಿಡ್ತಾನೆ. ಆದ್ರೆ ಬೀಫ್ ಹಾಗೆ ಅವನ ಫ್ರೆಂಡ್ಸ್ ಎಲ್ಲರೂ ಆ ಟ್ರಕ್ ಗೆ ಹೋಗಿ ಗುದ್ದೋದ್ರಿಂದ ಅದರಲ್ಲಿರೋ ಕಸ ಎಲ್ಲ ಬಂದು ಇವ್ರ ಮೇಲೆ ಬಿದ್ದೋಗ್ಬಿಡುತ್ತೆ. ಅಲ್ಲಿರೋರೆಲ್ಲ ನೋಡಿ ಶಾಕ್ ಆಗೋಗ್ಬಿಡ್ತಾರೆ ಇಂತ ಒಂದು ಸಿಚುವೇಶನ್ ನ ನೋಡಿ. ಇನ್ನ ಲ್ಯಾರಿನ್ ಕಡೆ ನೋಡ್ಕೊಂಡ್ರೆ ಮಾರ್ಟಿನ್ ಮಾತ್ರ ಅವಳ ಮನ್ಸಲ್ಲಿ ಒಬ್ಬ ಹೀರೋ ಆಗೋಗ್ಬಿಟ್ಟಿರ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಮಾರ್ಟಿ ಸೈಂಟಿಸ್ಟ್ ಹತ್ರ ನೀವು ಫ್ಯೂಚರ್ ಅಲ್ಲಿ ಯಾವ ತರ ಸತ್ತೋಗ್ತೀರಾ ಅಂತ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಸೈಂಟಿಸ್ಟ್ ಮಾತ್ರ ನಾನು ಫ್ಯೂಚರ್ ಅಲ್ಲಿ ಏನಾಗ್ತೀನಿ ಯಾವ ತರ ಇರ್ತೀನಿ ಅಂತ ನನ್ಗೆ ಹೇಳೋದಕ್ಕೆ ಬರ್ಬೇಡ, ಯಾಕಂದ್ರೆ ಫ್ಯೂಚರ್ ಅಲ್ಲಿ ಏನ್ ನಡೆಯುತ್ತೆ ಅಂತ ಇವಾಗೆ ಗೊತ್ತಾದ್ರೆ ಆ ಖುಷಿ ಹೊರಟೋಗ್ಬಿಡುತ್ತೆ ಅಂತ ಅವನ ಬಾಯಿನ ಮುಚ್ಚಿಬಿಡ್ತಾನೆ. ನಂತರ ಇವರಿಬ್ರು ಸೇರ್ಕೊಂಡು ನೆಕ್ಸ್ಟ್ 1 ವೀಕ್ ಅಲ್ಲಿ ಆ ಕ್ಲಾಕ್ ಟವರ್ ಮೇಲೆ ಒಂದು ಸಿಡಿಲು ಬೀಳುತ್ತಲ್ವಾ, ಅದನ್ನ ಇವನ ಕಾರ್ಗೆ ಎಲೆಕ್ಟ್ರಿಸಿಟಿ ಆಗಿ ಯಾವ ತರ ಕನ್ವರ್ಟ್ ಮಾಡಬೇಕು ಅಂತ ಒಂದು ಪ್ಲಾನ್ ಹಾಕಿರ್ತಾರೆ. ಆ ಕ್ಲಾಕ್ ಟವರ್ ಗೆ ಒಂದು ವೈರ್ ನ ಕಟ್ಬಿಟ್ಟು 2 ಪೋಲ್ ಗೆ ಆ ವೈರ್ ನ ಕಟ್ಟಿರ್ತಾರೆ. ಇನ್ನೊಂದು ಕಡೆ ಇವನ ಕಾರ್ಗೆ ಒಂದು ಆಂಟನ ಫಿಕ್ಸ್ ಮಾಡಿರ್ತಾರೆ. ಸರಿಯಾಗಿ ಸಿಡಿಲು ಬಿದ್ದ ಟೈಮ್ ಅಲ್ಲಿ ಇವನು 88 km/h ಸ್ಪೀಡ್ ಅಲ್ಲಿ ಈ ಕಾರ್ನ ಹಾಕೊಂಡು ಆ ಪ್ಲೇಸ್ ಗೆ ಬಂದಾಗ ಆ ಕರೆಂಟ್ ಫ್ಲಕ್ಸ್ ಕೆಪಾಸಿಟರ್ ಗೆ ಬಿದ್ದು ನೀನು ಟೈಮ್ ಟ್ರಾವೆಲ್ ಮಾಡಬಹುದು ಅಂತ ಹೇಳ್ತಾನೆ. ನಂತರ ಆ ಸೈಂಟಿಸ್ಟ್ ಮಾರ್ಟಿ ಹತ್ರ ನಿಮ್ಮ ತಂದೆ ಹೋಗಿ ನಿಮ್ಮ ತಾಯಿನ ಡ್ಯಾನ್ಸ್ ಮಾಡೋದಕ್ಕೆ ಕೇಳಿದ್ನ ಇಲ್ವಾ ಅಂತ ಕೇಳ್ತಾನೆ. ಮೇ ಬಿ ಇಷ್ಟೊತ್ತಿಗೆ ಕೇಳಿರ್ಬೋದು ಅಂತ ಮಾರ್ಟಿ ಹೇಳಿದ್ರೆ ಸರಿಯಾಗಿ ಅದೇ ಟೈಮ್ಗೆ ಮಾರ್ಟಿನ ಫಾಲೋ ಮಾಡ್ಕೊಂಡು ಲ್ಯಾರಿನ್ ಅಲ್ಲಿಗೆ ಬಂದು ಮಾರ್ಟಿ ಹತ್ರ ಕೇಳ್ತಾಳೆ, ಈ ವೀಕೆಂಡ್ ನನ್ ಜೊತೆ ಡ್ಯಾನ್ಸ್ ಮಾಡ್ತೀಯಾ ಅಂತ. ಆ ಮಾತನ್ನ ಕೇಳಿರೋ ಸೈಂಟಿಸ್ಟ್ ಹಾಗೆ ಮಾರ್ಟಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗೋದಿಲ್ಲ. ಲ್ಯಾರಿನ್ ಅಲ್ಲಿಂದ ಹೊರಟೋದ್ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾರ್ಟಿ ಜಾಫರ್ ಹತ್ರಕ್ಕೆ ಬಂದು ನೀನು ಹಾಗೆ ಲ್ಯಾರಿ ಇಬ್ರು ಒಂದಾಗೋದಕ್ಕೆ ನನ್ನ ಹತ್ರ ಒಂದು ಮಾಸ್ಟರ್ ಪ್ಲಾನ್ ಐತೆ. ಡ್ಯಾನ್ಸ್ ಶೋ ಆಯ್ತಲ್ಲ ಅವತ್ತು ನೈಟ್ ಲ್ಯಾರಿನ ನಾನು ಪಾರ್ಕಿಂಗ್ ಸ್ಲಾಟ್ ಗೆ ಕರ್ಕೊಂಡ್ ಬರ್ತೀನಿ. ಆ ಹುಡುಗಿ ಜೊತೆ ನಾನು ಮಿಸ್ಬಿಹೇವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆ ಹುಡುಗಿ ಹೆಲ್ಪ್ಗೋಸ್ಕರ ಕರೀತಿರುವಾಗ ಸರಿಯಾಗಿ ಅದೇ ಟೈಮ್ಗೆ ನೀನ್ ಅಲ್ಲಿಗೆ ಬಂದು ನನ್ನನ್ನ ಹೊಡೆದು ಆ ಹುಡುಗಿನ ಇಂಪ್ರೆಸ್ ಮಾಡಿ ಲ್ಯಾರಿನ ಕಿಸ್ ಮಾಡು ಅಂತ ಹೇಳ್ತಾನೆ. ಅಂಡ್ ಲಾಸ್ಟ್ ಗೆ ಆ ಡ್ಯಾನ್ಸ್ ಶೋ ನಡೆಯೋ ದಿನಾನು ಕೂಡ ಬರುತ್ತೆ. ಇವಾಗ ನಮ್ಗೆ ಗೊತ್ತಾಗುತ್ತೆ ಆ ಕ್ಲಾಕ್ ಟವರ್ ಮೇಲೆ ಸಿಡಿಲು ಕೂಡ ಅದೇ ದಿನ ಬೀಳುತ್ತೆ ಅಂತ. ಇಲ್ಲಿ ನಮ್ಮ ಹೀರೋ ಮೊದ್ಲು ಆ ಡ್ಯಾನ್ಸ್ ಶೋ ಹತ್ರಕ್ಕೆ ಹೋಗಿ ಅವನ ತಂದೆ ತಾಯಿನ ಒಂದು ಮಾಡಿ ಮತ್ತೆ ಇಲ್ಲಿಗೆ ಬಂದು ಆ ಸಿಡಿಲು ಬೀಳೋ ಒಂದು ಟೈಮ್ಗೆ 88 km/h ಸ್ಪೀಡ್ ಅಲ್ಲಿ ಬಂದು ಟೈಮ್ ಟ್ರಾವೆಲ್ ಮಾಡೋದೇ ಇವರ ಪ್ಲಾನ್ ಆಗಿರುತ್ತೆ. ಅದಕ್ಕೆ ತಕ್ಕಂತಾನೆ ಸೈಂಟಿಸ್ಟ್ ಎಲ್ಲ ಅರೇಂಜ್ಮೆಂಟ್ಸ್ ನ ಮಾಡ್ತಿರುವಾಗ ಮಾರ್ಟಿ ಅವನ ಹತ್ರಕ್ಕೆ ಬಂದು ಅವನು ಫ್ಯೂಚರ್ ಅಲ್ಲಿ ಯಾವ ತರ ಸತ್ತೋಗ್ತಾನೆ ಅಂತ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಸೈಂಟಿಸ್ಟ್ ಫ್ಯೂಚರ್ ಅಲ್ಲಿ ಏನ್ ನಡೆದ್ರೆ ನನಗೇನು, ಇವಾಗ ನನಗೆ ಬೇಕಾಗಿರೋದು ನೀನು ಟೈಮ್ ಟ್ರಾವೆಲ್ ಮಾಡೋದು ಅಂತ ಅವ್ನು ಹೇಳೋ ಮಾತುಗಳು ಕೇಳಿಸ್ಕೊಳ್ಳೋದಿಲ್ಲ. ಆದ್ರೆ
ನಮ್ಮ ಹೀರೋಗೆ ಮಾತ್ರ ಅವನು ಯಾವ ತರ ಸತ್ತೋಗ್ತಾನೆ ಅಂತ ಹೇಳಲೇಬೇಕು ಅಂತ ಡಿಸೈಡ್ ಆಗಿ ಒಂದ್ ಹತ್ರ ಕುತ್ಕೊಂಡು ಅವತ್ತು ಏನೆಲ್ಲ ಸಿಚುವೇಶನ್ಸ್ ಯಾವ ತರ ನಡೆದಿದ್ವು ಅಂತ ಒಂದು ಲೆಟರ್ ಅಲ್ಲಿ ಬರ್ದು ಇದನ್ನ 1985 ವರ್ಗೂ ಓಪನ್ ಮಾಡಬಾರ್ದು ಅಂತ ಅದ್ರ ಮೇಲೆ ಬರ್ದು ಆ ಲೆಟರ್ ನ ಸೈಂಟಿಸ್ಟ್ ಕೋರ್ಟ್ ಅಲ್ಲಿ ಇಟ್ಟಿರ್ತಾನೆ. ಮಾರ್ಟಿ ಮೊದ್ಲಾಕಿರೋ ಪ್ಲಾನ್ ಪ್ರಕಾರನೇ ಪಾರ್ಕಿಂಗ್ ಸ್ಲಾಟ್ ಗೆ ಕರ್ಕೊಂಡ್ ಬರ್ತಾನೆ. ಅವನು ಹಾಕಿರೋ ಒಂದು ಪ್ಲಾನ್ ನ ನೆನಪಿಸ್ಕೊಂಡು ಅವನು ನರ್ವಸ್ ಫೀಲ್ ಆಗ್ತಿರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಲಾರಿನು ಡ್ರಿಂಕ್ ಹಾಗೆ ಸಿಗರೇಟ್ ಕುಡಿಯೋದನ್ನ ನೋಡಿ ನಮ್ಮ ತಾಯಿಗೆ ಇಂತ ಅಭ್ಯಾಸಗಳಿದಾವೆ ಅಂತ ಶಾಕ್ ಆಗ್ತಾನೆ. ಆವಾಗೆ ಪಕ್ಕದಲ್ಲಿ ಬೀಫು ತನ್ನ ಫ್ರೆಂಡ್ಸ್ ಜೊತೆ ಹೋಗ್ತಿರ್ತಾನೆ. ಮಾರ್ಟಿ ಈ ಹುಡುಗಿ ಜೊತೆ ಒಬ್ಬಂಟಿಯಾಗಿರೋದನ್ನ ನೋಡಿ ಈ ಕಾರ್ ಹತ್ರಕ್ಕೆ ಬಂದು ಮಾರ್ಟಿನ ಆಚೆಗೆ ತೆಗೆದು ಅವನ್ನ ನಾಯಿ ನೋಡ್ದಂಗೆ ಹೊಡೆದು ಪಕ್ಕದಲ್ಲೇ ಇರೋ ಒಂದು ಕಾರ್ ಡಿಕ್ಕಿಯಲ್ಲಿ ಅವನ್ನ ಬಿಸಾಕ್ ಬಿಡ್ತಾರೆ. ಲಾರಿನ್ ಒಬ್ಳೆ ಇರೋದನ್ನ ನೋಡಿ ಬೀಫ್ ಆ ಹುಡುಗಿ ಜೊತೆ ಮಿಸ್ಬಿಹೇವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಜಾಫರ್ ಕೂಡ ಅವರ ಪ್ಲಾನ್ ನ ಇಂಪ್ಲಿಮೆಂಟ್ ಮಾಡೋದಕ್ಕಂತ ಅಲ್ಲಿಗೆ ಬರ್ತಾನೆ. ಕಾರಲ್ಲಿ ಬೀಫ್ ಇದಾನೆ ಅಂತ ಇವನ್ಗೆ ಗೊತ್ತಿರೋದಿಲ್ಲ. ಮಾರ್ಟಿ ಇದಾನೆ ಬಿಡು ಅಂತ ಆ ಡೋರ್ ನ ಓಪನ್ ಮಾಡ್ತಾನೆ. ಬೀಫ್ ಇವನ್ ಕಡೆ ನೋಡಿ ಮುಚ್ಕೊಂಡು ಇಲ್ಲಿಂದ ಹೊರಟೋಗೋ, ಇಲ್ಲ ಅಂದ್ರೆ ನಿನಗೆ ಹೇಟುಗಳು ಬೀಳ್ತವೆ ಅಂತ ಹೇಳ್ತಾನೆ. ಲಾರಿನ್ ಇವನ ಹತ್ರ ಸಹಾಯ ಕೇಳೋದ್ರಿಂದ ಫಸ್ಟ್ ಟೈಮ್ ಜಾಫರ್ ತುಂಬಾ ಧೈರ್ಯ ತಗೊಂಡು ಬೀಫ್ ಗೆ ವಾರ್ನಿಂಗ್ ಕೊಡ್ತಾನೆ. ಆ ಹುಡುಗಿನ ಬಿಡ್ಲಿಲ್ಲ ಅಂದ್ರೆ ನಿನ್ನನ್ನ ಹೊಡಿತೀನಿ ಅಂತ. ಇದರಿಂದ ಬೀಫ್ ಗೆ ತುಂಬಾ ಕೋಪ ಬಂದು ಅವನ್ನ ಹೊಡಿಯೋದಕ್ಕಂತ ಆಚೆಗೆ ಬರ್ತಾನೆ. ಇನ್ನೊಂದು ಕಡೆ ಮಾರ್ಟಿ ಅಲ್ಲಿ ಮ್ಯೂಸಿಕ್ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಒಂದು ಗ್ಯಾಂಗ್ ಬಂದಿರುತ್ತೆ. ಆ ಗ್ಯಾಂಗ್ ನ ಸಹಾಯ ತಗೊಂಡು ಡಿಕ್ಕಿಯಿಂದ ಆಚೆಗೆ ಬರ್ತಾನೆ. ನಂತರ ಅವರ ತಾಯಿನ ಕಾಪಾಡಬೇಕು ಅಂತ ತುಂಬಾ ಸ್ಪೀಡ್ ಆಗಿ ಓಡಿ ಬರ್ತಾನೆ. ಇನ್ನೊಂದು ಕಡೆ ಬೀಫ್ ಜಾಫರ್ ನ ಹೊಡಿತಿರುವಾಗ ಲ್ಯಾರಿನ ಅವನ್ನ ಹೊಡಿಬೇಡ ಅಂತ ಕೇಳ್ಕೊಂತಾಳೆ. ಇದರಿಂದ ಬೀಫ್ ಗೆ ತುಂಬಾ ಕೋಪ ಬಂದು ಲ್ಯಾರಿನ ಕೆಳಗಡೆಗೆ ಬೀಳ್ಸ್ಬಿಡ್ತಾನೆ. ಇದನ್ನ ನೋಡಿ ಜಾಫರ್ಗೆ ತುಂಬಾ ಕೋಪ ಬಂದು ಬೀಫ್ ಕೆನ್ನೆಗೆ ಒಂದು ಬಿಟ್ಟು ಕೆಳಗಡೆಗೆ ಬೀಳೋ ತರ ಮಾಡ್ತಾನೆ. ನಂತರ ಜಾಫರ್ ಲ್ಯಾರಿನ ಕರ್ಕೊಂಡು ಡ್ಯಾನ್ಸ್ ಮಾಡೋದಕ್ಕಂತ ಶೋಗೆ ಹೋಗ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ನಮ್ಮ ಹೀರೋನು ಕೂಡ ಅಲ್ಲಿಗೆ ಬಂದು ಏನಾದ್ರೂ ಪರವಾಗಿಲ್ಲ, ಲಾಸ್ಟ್ ಗೆ ಇವರಿಬ್ರು ಒಂದಾದ್ರಲ್ಲ ಅಂತ ದೂರದಲ್ಲೇ ಇದ್ದು ಇದನ್ನೆಲ್ಲ ನೋಡಿ ತುಂಬಾ ಖುಷಿ ಪಡ್ತಾನೆ. ಆವಾಗ ಅವನ ಹತ್ರ ಇರೋ ಫೋಟೋನ ನೋಡಿದಾಗ ಅವನ ಸಿಸ್ಟರ್ ಕೂಡ ಡಿಸಪಿಯರ್ ಆಗ್ತಾ ಇರ್ತಾಳೆ. ಮೇ ಬಿ ಇವರ ಮಧ್ಯೆ ರೊಮ್ಯಾನ್ಸ್ ನ ಇನ್ನ ಸ್ಟ್ರಾಂಗ್ ಮಾಡ್ಬೇಕು ಅಂತ ಮ್ಯೂಸಿಕ್ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಬಂದಿರ್ತಾರಲ್ವಾ, ಅವರ ಸಹಾಯ ತಗೊಂಡು ಗಿಟಾರ್ ಪ್ಲೇ ಮಾಡೋದಕ್ಕಂತ ಹೋಗ್ತಾನೆ. ಅವ್ರಿಗೆ ಇನ್ನ ರೊಮ್ಯಾನ್ಸ್ ಮೂಡ್ ಬರ್ಲಿ ಅಂತ. ಇವರಿಬ್ರು ಒಂದಾಗ್ಬೇಕು ಅಂತ ಮಾರ್ಟಿ ಇದೆಲ್ಲ ಮಾಡ್ತಿದ್ರೆ ಸರಿಯಾಗಿ ಅದೇ ಟೈಮ್ಗೆ ಅದ್ರಲ್ಲಿರೋ ಒಬ್ಬ ಸ್ಟೂಡೆಂಟ್ ಅಲ್ಲಿಗೆ ಬಂದು ಲ್ಯಾರಿನ್ಗೆ ಇಷ್ಟ ಆಗ್ದಿದ್ರು ಕೂಡ ಜಾಫರ್ ನ ಸೈಡ್ ಗೆ ತಲ್ಲಿ ಆ ಹುಡುಗಿ ಜೊತೆ ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಜಾಫರ್ ಇಂಟ್ರೋವರ್ಟ್ ಆಗಿರೋದ್ರಿಂದ ಅವನು ಏನು ಮಾಡ್ತೀರಾ ನೋಡ್ಕೊಂಡಿದ್ದೋಗ್ಬಿಡ್ತಾನೆ. ಇನ್ನೊಂದು ಕಡೆ ಮಾರ್ಟಿನು ಗಿಟಾರ್ ಪ್ಲೇ ಮಾಡ್ತಿರುವಾಗ್ಲೇ ಡಿಸಪಿಯರ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾನೆ. ಮಾರ್ಟಿನ ತಂದೆ ತಾಯಿ ಇವತ್ತು ಒಂದಾಗ್ಲಿಲ್ಲ ಅಂದ್ರೆ ಇವರ ಫ್ಯೂಚರ್ ಪಾಸ್ಟ್ ಎಲ್ಲಾನು ನಾಶ ಆಗೋಗ್ಬಿಡುತ್ತೆ. ಸರಿಯಾಗಿ ಅದೇ ಟೈಮ್ಗೆ ಜಾಫರ್ ಸ್ವಲ್ಪ ಧೈರ್ಯ ತಗೊಂಡು ಆ ಸ್ಟೂಡೆಂಟ್ ನ ಹೊಡೆದು ಲ್ಯಾರಿನ್ ಹತ್ರ ಹೋಗಿ ಡ್ಯಾನ್ಸ್ ಮಾಡಿ ಆ ಹುಡುಗಿನ ಕಿಸ್ ಮಾಡ್ತಾನೆ. ಇನ್ನ ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಮಾಡ್ತಾ ಇರೋ ನಮ್ಮ ಹೀರೋನು ಕೂಡ ನಾರ್ಮಲ್ ಆಗೋಗ್ಬಿಡ್ತಾನೆ. ಹಾಗೆ ಇವನ ಹತ್ರ ಇರೋ ಫೋಟೋದಲ್ಲಿ ಇವನ ಸಿಸ್ಟರ್ ಹಾಗೆ ಬ್ರದರ್ ಇಬ್ರು ಕೂಡ ಮತ್ತೆ ರಿಟರ್ನ್ ಆಗ್ತಾರೆ. ಇವನ ತಂದೆ ತಾಯಿ ಒಂದಾಗಿರೋದಕ್ಕೆ ನಮ್ಮ ಹೀರೋ ತುಂಬಾ ಖುಷಿಯಿಂದ ಆವಾಗ ಫೇಮಸ್ ಆಗಿರೋ ಒಂದು ಸಾಂಗ್ ನ ತುಂಬಾ ಲೌಡ್ ಆಗಿ ಪ್ಲೇ ಮಾಡೋದಕ್ಕೆ ಶುರು ಮಾಡ್ತಾನೆ. ಆ ಸಾಂಗ್ ಎಲ್ಲರಿಗೂ ಇಷ್ಟ ಆಗಿ ತುಂಬಾ ಖುಷಿಯಿಂದ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ದಾದ್ಮೇಲೆ ಇನ್ನ ನಮ್ಮ ಹೀರೋ ಆ ಕ್ಲಾಕ್ ಟವರ್ ಹತ್ರ ಹೋಗೋದಕ್ಕೂ ಮೊದ್ಲು ಇವನ ತಂದೆ ತಾಯಿ ಹತ್ರಕ್ಕೆ ಬಂದು ಲಾಸ್ಟ್ ಆಗಿ ಗುಡ್ ಬೈ ಹೇಳ್ತಾನೆ. ಇನ್ನೊಂದು ಕಡೆ ಸೈಂಟಿಸ್ಟ್ ಟೈಮ್ ಟ್ರಾವೆಲ್ ಮಾಡೋದಕ್ಕೆ ಎಲ್ಲಾ ಅರೇಂಜ್ಮೆಂಟ್ಸ್ ಮಾಡಿರ್ತಾನಲ್ವಾ, ಅಲ್ಲಿಗೆ ಮಾರ್ಟಿನ್ ಬರ್ತಾನೆ. ಆ ಕಾರಲ್ಲಿ ಕುತ್ಕೊಂತ ಇರೋವಾಗೆ ಮಾರ್ಟಿನ್ ಇಕ್ಕಿರೋ ಒಂದು ಲೆಟರ್ ಸಿಗುತ್ತೆ. ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ಆ ಕಾರಿಂದ ಆಚೆಗೆ ಬರೋತೊಷ್ಟಿಗೆನೆ ಆ ಸೈಂಟಿಸ್ಟ್ ಆ ಲೆಟರ್ ನ ಹರ್ದಾಕ್ ಬಿಡ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಅವರು ಕ್ಲಾಕ್ ಟವರ್ ಮೇಲೆ ಸಿಡಿಲು ಬಿದ್ದಾಗ ಕರೆಂಟ್ ಗೋಸ್ಕರ ಒಂದು ವೈರ್ ನ ಸೆಟ್ ಮಾಡಿರ್ತಾರೆ. ಅದು ಒಂದು ಮರ ಬಿದ್ದು ಕಿತ್ತೋಗ್ಬಿಡುತ್ತೆ. ಅದನ್ನ ನೋಡಿ ಸೈಂಟಿಸ್ಟ್ ಅದನ್ನ ರೆಡಿ ಮಾಡ್ಬೇಕು ಅಂತ ಆ ಕ್ಲಾಕ್ ಟವರ್ ಮೇಲೆಗೆ ಹತ್ತಿ ಅದನ್ನ ಅಟ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಲಾಸ್ಟ್ ಟೈಮ್ ಆದ್ರೂ ಈ ಸೈಂಟಿಸ್ಟ್ ಗೆ ಯಾವ ತರ ಸತ್ತೋಗ್ತಾನೆ ಅಂತ ಹೇಳ್ಬೇಕು ಅಂತ ಮಾರ್ಟಿನ್ ಕೆಳಗಡೆಯಿಂದಾನೆ ತುಂಬಾ ಜೋರಾಗಿ ಕೂಗಾಡ್ತಾ ಇರ್ತಾನೆ. ಆದ್ರೆ ಅಲ್ಲಿ ತುಂಬಾ ಗಾಳಿ ಇರೋದ್ರಿಂದ ಈ ಸೈಂಟಿಸ್ಟ್ ಗೆ ಮಾರ್ಟಿನ್ ಏನ್ ಹೇಳ್ತಿದ್ದಾನೆ ಅಂತ ಗೊತ್ತಾಗೋದಿಲ್ಲ. ಅಷ್ಟೊತ್ತಿಗೆ ಸಿಡಿಲ್ ಬೀಳೋ ಒಂದು ಟೈಮ್ ಆಗಿರುತ್ತೆ. ಅದಕ್ಕೆ ಸೈಂಟಿಸ್ಟ್ ಇವನ್ ಕಡೆ ನೋಡಿ ನಮ್ಮ ಪ್ಲಾನ್ ನ ಇಂಪ್ಲಿಮೆಂಟ್ ಮಾಡು ಅಂತ ಹೇಳ್ತಾನೆ. ಆವಾಗ ನಮ್ಮ ಹೀರೋಗೆ ಒಂದು ಐಡಿಯಾ ಬರುತ್ತೆ. ಇವನ ಹತ್ರ ಇವಾಗ ಟೈಮ್ ಟ್ರಾವೆಲ್ ಮಿಷನ್ ಇರೋದ್ರಿಂದ ಈ ಸೈಂಟಿಸ್ಟ್ ಯಾವ ಟೈಮ್ಗೆ ಸತ್ತೋಗ್ಬಿಡ್ತಾನೋ ಆ ಟೈಮ್ಗೆ 5 ಮಿನಿಟ್ಸ್ ಬಿಫೋರ್ ನ ಈ ಟೈಮ್ ಮಿಷನ್ ನ ಸೆಟ್ ಮಾಡ್ತಾನೆ. ಇನ್ನೊಂದು ಕಡೆ ಸೈಂಟಿಸ್ಟ್ ತುಂಬಾ ಕಷ್ಟಪಟ್ಟು ಆ ಸಿಡಿಲ್ ಬೀಳೋ ಒಂದು ಟೈಮ್ಗೆ ಆ ವೈರ್ ನೆಲ್ಲ ಸೆಟ್ ಮಾಡ್ತಾನೆ. ಆ ಸಿಡಿಲ್ ಬಿದ್ದ ನೆಕ್ಸ್ಟ್ ಸೆಕೆಂಡ್ ಗೆ ಮಾರ್ಟಿನ್ ಆ ಕಾರ್ ನ 88 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಬರೋದ್ರಿಂದ ಸಡನ್ ಆಗಿ ಆ ಕಾರ್ ಅಲ್ಲಿಂದ ಮಾಯ ಆಗೋಗ್ಬಿಡುತ್ತೆ. ಇದನ್ನೆಲ್ಲ ಆ ಸೈಂಟಿಸ್ಟ್ ನೋಡಿ ನಾನು ಟೈಮ್ ಟ್ರಾವೆಲ್ ಮಾಡೋ ಒಂದು ಮಿಷನ್ ನ ಕಂಡು ಹಿಡಿದಿದ್ದೀನಿ ಅಂತ ತುಂಬಾ ಖುಷಿ ಪಡ್ತಾನೆ. ಇವಾಗ ಸೀನು 1985 ಆ ಸೈಂಟಿಸ್ಟ್ ಸತ್ತೋಗೋದಕ್ಕೂ ಬಿಫೋರ್ 5 ಮಿನಿಟ್ಸ್ ಓಪನ್ ಆಗುತ್ತೆ. ಮಾರ್ಟಿನ್ ಟೈಮ್ ಟ್ರಾವೆಲ್ ಮಾಡಿ ಅಲ್ಲಿಗೆ ಬರ್ತಾನೆ. ಅವನು ಮತ್ತೆ ಪ್ರೆಸೆಂಟ್ ಗೆ ಬಂದಿದ್ದೀನಿ ಅಂತ ತಿಳ್ಕೊಂಡಿದ್ದಾದ್ಮೇಲೆ ಫಸ್ಟ್ ಹೋಗಿ ಸೈಂಟಿಸ್ಟ್ ನ ಕಾಪಾಡಬೇಕು ಅಂತ ಆ ಕಾರ್ ನ ಸ್ಟಾರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಇವನ ದರಿದ್ರ ಆ ಕಾರು ಸ್ಟಾರ್ಟ್ ಆಗೋದಿಲ್ಲ. ಸರಿಯಾಗಿ ಅದೇ ಟೈಮ್ಗೆ ಅವನ ಪಕ್ಕದಲ್ಲಿ ಈ ಟೆರರಿಸ್ಟ್ ಗಳು ಗ್ರೂಪ್ ಹೋಗ್ತಾ ಇರೋದನ್ನ ನೋಡ್ತಾನೆ. ಸೈಂಟಿಸ್ಟ್ ನ ಹೇಗಾದ್ರೂ ಸರಿ ಕಾಪಾಡಬೇಕು ಅಂತ ಅವರ ಕಾರಿಂದಾನೆ ಓಡ್ಕೊಂಡು ಹೋಗ್ತಾನೆ. ಅವನ ಆ ಪ್ಲೇಸ್ ಹತ್ರ ಬರೋದಷ್ಟಿಗೆ ಇವನ ಕಣ್ ಮುಂದೆನೆ ಸೈಂಟಿಸ್ಟ್ ನ ಸಾಯಿಸ್ಬಿಡ್ತಾರೆ. ಸಿಚುವೇಶನ್ ಮೊದ್ಲು ನಡೆದಿರೋ ಹಾಗೆ ಮಾರ್ಟಿನ್ ಮತ್ತೆ ಇವ್ರ ಕಡೆಯಿಂದ ತಪ್ಪಿಸ್ಕೊಂಡು ಪಾಸ್ಟ್ ಗೆ ಟೈಮ್ ಟ್ರಾವೆಲ್ ಮಾಡ್ತಾನೆ. ಆ ಕಾರು ಸಡನ್ ಆಗಿ ಮಾಯ ಆಗೋಗ್ಬಿಡುತ್ತೆ. ಈ ಟೆರರಿಸ್ಟ್ ಗಳ ಕಾರು ಒಂದು ಶಾಪ್ ಗೆ ಗುದ್ಕೊಂಡು ಆಕ್ಸಿಡೆಂಟ್ ಆಗುತ್ತೆ. ಇದನ್ನೆಲ್ಲ ನಮ್ಮ ಮಾರ್ಟಿನ್ ಒಂದ್ ಹತ್ರ ನಿಂತ್ಕೊಂಡು ನೋಡಿದ್ದಾದ್ಮೇಲೆ ನಂತರ
ನಂತರ ಅವನು ಆ ಸೈಂಟಿಸ್ಟ್ ಬಾಡಿ ಹತ್ರ ಬರ್ತಾನೆ. ತುಂಬಾ ಫೀಲ್ ಆಗ್ತಿರ್ತಾನೆ, ಈ ಬಾರಿನೂ ಕೂಡ ಸೈಂಟಿಸ್ಟ್ ನ ಕಾಪಾಡೋದಕ್ ಆಗ್ಲಿಲ್ಲ ಅಂತ. ಸರಿಯಾಗಿ ಅದೇ ಟೈಮ್ಗೆ ಸೈಂಟಿಸ್ಟ್ ಗೆ ಎಚ್ಚರಿಕೆ ಆಗುತ್ತೆ. ಅವ್ನು ಹಾಕೊಂಡಿರೋ ಒಂದು ಡ್ರೆಸ್ ನ ಓಪನ್ ಮಾಡಿದ್ರೆ ಅವನು ಬುಲೆಟ್ ಪ್ರೂಫ್ ಜಾಕೆಟ್ ನ ಹಾಕೊಂಡಿರ್ತಾನೆ. ಮಾರ್ಟಿನ್ ಶಾಕ್ ಆಗಿ ಇವ್ರು ನಿನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ ಅಂತ ನಿಮ್ಗೆ ಮೊದ್ಲೇ ಗೊತ್ತಿತ್ತಾ ಅಂತ ಕೇಳಿದಾಗ ಆವಾಗ ಆ ಸೈಂಟಿಸ್ಟ್ ಒಂದು ಲೆಟರ್ ನ ತೆಗಿತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋ ಏನೆಲ್ಲ ಸಿಚುವೇಶನ್ ನಡೆದೈತೆ ಅಂತ ಒಂದು ಲೆಟರ್ ಅಲ್ಲಿ ಬರ್ದಿರ್ತಾನಲ್ವಾ, ಅದನ್ನ ಈ ಸೈಂಟಿಸ್ಟ್ ಅರ್ಧಾಗ್ಬಿಟ್ಟಿರ್ತಾನೆ. ನಮ್ಮ ಹೀರೋ ಅಲ್ಲಿಂದ ಪಾಸ್ಟ್ ಇಂದ ಟೈಮ್ ಟ್ರಾವೆಲ್ ಮಾಡಿ ಬಂದಿದ್ದಾದ್ಮೇಲೆ ಈ ಸೈಂಟಿಸ್ಟ್ ತನ್ನ ಮನಸ್ಸನ್ನ ಬದಲಾವಣೆ ಮಾಡ್ಕೊಂಡು ಆ ಲೆಟರ್ ನ ಅಟ್ಯಾಚ್ ಮಾಡಿ ಓದಿರ್ತಾನೆ. ಇದರಿಂದ ಇವಾಗ ಬುಲೆಟ್ ಪ್ರೂಫ್ ಜಾಕೆಟ್ ನ ಹಾಕೊಂಡು ಬಂದಿರ್ತಾನೆ ಅಂತ ನಮ್ಗೆ ಗೊತ್ತಾಗುತ್ತೆ. ನಂತರ ಸೈಂಟಿಸ್ಟ್ ಮಾರ್ಟಿನ್ ನ ಕರ್ಕೊಂಡು ಅವನ ಮನೆ ಹತ್ರ ಬಿಟ್ಟು ನಾನು ಮೊದ್ಲು ಅನ್ಕೊಂಡಿರೋ ಹಾಗೆ 30 ಇಯರ್ಸ್ ಫ್ಯೂಚರ್ ಗೆ ಟೈಮ್ ಟ್ರಾವೆಲ್ ಮಾಡಬೇಕು ಅಂತ ಹೇಳಿ ಪ್ಲೂಟೋನಿಯಂ ನ ಯೂಸ್ ಮಾಡ್ಕೊಂಡು ಅವನು 30 ಇಯರ್ಸ್ ಫ್ಯೂಚರ್ ಗೆ ಹೋಗ್ತಾನೆ. ಅವತ್ತು ರಾತ್ರಿ ಮಾರ್ಟಿನ್ ತನ್ನ ರೂಮ್ ಅಲ್ಲಿ ಮಲ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಅವನಿಗೆ ಎಚ್ಚರಿಕೆ ಆಗುತ್ತೆ. ಇದೆಲ್ಲ ಅವನ ಕನ್ಸಲ್ಲಿ ನಡೆದಿರೋ ಹಾಗೆ ಅವನು ಫೀಲ್ ಆಗಿ ಅವನ ರೂಮ್ ಇಂದ ಆಚೆಗೆ ಬರ್ತಾನೆ. ಲಿಟ್ರಲಿ ಹೇಳ್ಬೇಕಂದ್ರೆ ಅದನ್ನ ನೋಡಿ ಅವನು ಶಾಕ್ ಆಗೋಗ್ಬಿಡ್ತಾನೆ. ಅವನ ಮನೆ ಫುಲ್ ಚೇಂಜ್ ಆಗೋಗ್ಬಿಟ್ಟಿರುತ್ತೆ. ಶ್ರೀಮಂತರಿರೋ ಮನೆ ಟೈಪ್ ಅಲ್ಲಿ ಅವರ ಮನೆ ಇರುತ್ತೆ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಅವ್ರ ಅಕ್ಕಗೆ ಜಾಬ್ ಇರೋದಿಲ್ಲ, ಆದ್ರೆ ಇವಾಗ ಅವ್ರ ಅಕ್ಕ ಫ್ಯಾಷನ್ ಡಿಸೈನರ್. ಅವರನ್ನ ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಿದ್ದ. ಇವಾಗ ಅವನು ಒಂದು ಕಂಪನಿಗೆ ಸಿಇಒ ಆಗಿರ್ತಾನೆ. ನಮ್ಮ ಹೀರೋನ ತಾಯಿ ಆಗಿರೋ ಲ್ಯಾರಿನ್ಗೆ ನಮ್ಮ ಹೀರೋ ಗರ್ಲ್ ಫ್ರೆಂಡ್ ಅಂದ್ರೆ ಇಷ್ಟ ಆಗ್ತಿರೋದಿಲ್ಲ ಮೂವಿ ಸ್ಟಾರ್ಟಿಂಗ್ ಅಲ್ಲಿ. ಆದ್ರೆ ಇವಾಗಾದ್ರೆ ತುಂಬಾ ಪಾಸಿಟಿವ್ ಆಗಿ ಮಾತಾಡ್ತಿರ್ತಾಳೆ. ನೀವಿಬ್ರು ಇವತ್ತು ಕ್ಯಾಂಪ್ ಗೆ ಹೋಗ್ತೀವಿ ಅಂತ ಹೇಳಿದ್ರಲ್ಲ, ಹೋಗಿ ರೆಡಿ ಆಗು ಅಂತ ಹೇಳ್ತಾನೆ. ನಮ್ಮ ಹೀರೋ ಶಾಕ್ ಆಗಿ ನಮ್ಮ ಕಾರ್ ಆಕ್ಸಿಡೆಂಟ್ ಆಗೈತಲ್ವಾ, ನಾನು ಯಾವ್ದ್ರಲ್ಲಿ ಹೋಗ್ಬೇಕು ಅಂತ ಕೇಳಿದಾಗ ಫ್ಯಾಮಿಲಿ ಫುಲ್ ಶಾಕ್ ಆಗಿ ಕರ್ಟನ್ ಓಪನ್ ಮಾಡಿ ನೋಡ್ತಾರೆ. ಅಲ್ಲಿರೋ ಕಾರ್ನ ಬೀಫ್ ಕ್ಲೀನ್ ಮಾಡ್ತಿರ್ತಾನೆ. ಬೀಫ್ ಇವಾಗ ಇವರ ಮನೆಯಲ್ಲಿ ಕೆಲಸಗಾರನಾಗಿ ವರ್ಕ್ ಮಾಡ್ತಿರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಪಾಸ್ಟ್ ಅಲ್ಲಿ ನಮ್ಮ ಹೀರೋ ಅವನ ತಂದೆಗೆ ಸ್ವಲ್ಪ ಧೈರ್ಯ ಹೇಳೋದ್ರಿಂದ ಇವಾಗ ಅವನ ತಂದೆ ಲೈಫ್ ಅಲ್ಲಿ ಸೆಟ್ಲ್ ಆಗೋಗ್ಬಿಟ್ಟಿರ್ತಾನೆ. ಹಾಗೆ ಅವನೊಂದು ಪುಸ್ತಕನ ಬರ್ದಿರ್ತಾನಲ್ವಾ, ಅದನ್ನ ಪ್ರಿಂಟಿಂಗ್ ಕೂಡ ಕೊಟ್ಟಿರ್ತಾನೆ ಅಂತ ಗೊತ್ತಾಗುತ್ತೆ. ಆವಾಗ ಅವನ ತಂದೆ ನಮ್ಮ ಹೀರೋಗೆ ಒಂದು ಸರ್ಪ್ರೈಸ್ ಐತೆ ಅಂತ ಹೇಳ್ಬಿಟ್ಟು ಒಂದು ಕೀನ ಕೊಡ್ತಾನೆ. ಹೋಗಿ ಗೋಡನ್ನ ಓಪನ್ ಮಾಡಿ ನೋಡಿದ್ರೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಹೀರೋ ನಾನು ಲೈಫ್ ಅಲ್ಲಿ ಸಕ್ಸಸ್ ಆಗಿ ಆ ಕಾರ್ನ ತಗೊಂತೀನಿ ಅಂತ ಹೇಳಿದ್ನಲ್ವಾ, ಅವನ ತಂದೆ ಇವಾಗ ಇವನ್ಗೆ ಗಿಫ್ಟ್ ಆಗಿ ಕೊಟ್ಟಿರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಜೆನಿಫರ್ ಅಲ್ಲಿಗೆ ಬಂದು ಇವರಿಬ್ರು ರೊಮ್ಯಾನ್ಸ್ ಮಾಡ್ತಿರೋ ಒಂದು ಟೈಮ್ಗೆ ಸಡನ್ ಆಗಿ ಸೈಂಟಿಸ್ಟ್ ತುಂಬಾ ಡಿಫ್ರೆಂಟ್ ಆಗಿರೋ ಕಾಸ್ಟ್ಯೂಮ್ ಮಾಡ್ಕೊಂಡು ಅಲ್ಲಿಗೆ ಬರ್ತಾನೆ. ನಮ್ಗೆ ಫ್ಯೂಚರ್ ಅಲ್ಲಿ ಒಂದು ಪ್ರಾಬ್ಲಮ್ ಬಂದೈತೆ, ಬೇಗ ನೀನ್ ನನ್ ಜೊತೆ ಬಾ, ಅದನ್ನ ಸಾಲ್ವ್ ಮಾಡ್ಬೇಕು ಅಂತ ಕೇಳ್ತಾನೆ. ನಂತರ ಆ ಸೈಂಟಿಸ್ಟ್ ಪಕ್ಕದಲ್ಲೇ ಬಿದ್ದಿರೋ ಒಂದು ಡಸ್ಟ್ ಬಿನ್ ನ ಯೂಸ್ ಮಾಡಿ ಅದ್ರಲ್ಲಿರೋ ವೇಸ್ಟ್ ಫುಡ್ ನ ಈ ಟೈಮ್ ಟ್ರಾವೆಲ್ ಮಾಡೋ ಒಂದು ಕಾರ್ ಪೆಟ್ರೋಲ್ ಟ್ಯಾಂಕ್ ಗೆ ಹಾಕ್ತಿರ್ತಾನೆ. ಅದನ್ನ ನೋಡಿ ಮಾರ್ಟಿನ್ ನೀವ್ ಏನ್ ಮಾಡ್ತಾ ಇದೀರಾ ಅಂತ ಕೇಳಿದಾಗ ನಾನು ಈ ಕಾರ್ ನ ಅಪ್ಗ್ರೇಡ್ ಮಾಡಿದ್ದೀನಿ ಮಾರ್ಟಿನ್, ಈ ಕಾರ್ ನ ಟೈಮ್ ಟ್ರಾವೆಲ್ ಮಾಡೋದಕ್ಕೆ ಇವಾಗ ಹೈ ಎಲೆಕ್ಟ್ರಿಸಿಟಿ ಇಲ್ಲ ಅಂದ್ರೆ ಪ್ಲೂಟೋನಿಯಂ ಬೇಕಾಗಿಲ್ಲ, ಜಸ್ಟ್ ವೇಸ್ಟ್ ಫುಡ್ ಇಂದಾನೆ ಟೈಮ್ ಟ್ರಾವೆಲ್ ಮಾಡಬಹುದು, ಇವಾಗ ನೀನ್ ನನ್ ಜೊತೆ ಬಾ ಅಂತ ಕೇಳಿದಾಗ ಇಲ್ಲ ನಾನ್ ಬರೋದಕ್ಕಾಗಲ್ಲ, ನಾನ್ ಇಲ್ಲಿಗೆ ಬಂದು 1 ಡೇ ಮಾತ್ರನೇ ಆಗೈತೆ, ನಾನು ಜೆನಿಫರ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಕೇಳ್ತಾನೆ. ಸರಿ ಆ ಹುಡ್ಗಿನೂ ಕರ್ಕೊಂಡ್ ಬಾ, ಫ್ಯೂಚರ್ ಅಲ್ಲಿ ಪ್ರಾಬ್ಲಮ್ ಬಂದಿರೋದು ನಿಮ್ಗೆ ಅಂತ ಹೇಳ್ತಾನೆ. ಹಾಗಾದ್ರೆ ಫ್ಯೂಚರ್ ಅಲ್ಲಿ ಏನ್ ಪ್ರಾಬ್ಲಮ್ ಬಂದೈತೆ ನಮ್ಮಿಬ್ರಿಗೂ ಅಂತ ಕೇಳಿದಾಗ ನಿಮ್ಗಲ್ಲ ನಿಮ್ಮ ಮಕ್ಕಳಿಗೆ ಅಂತ ಹೇಳಿ ಕಾರ್ ಅಲ್ಲಿ ಕುತ್ತಿಸ್ಕೊಂತಾನೆ. 88 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗೋದಕ್ಕೆ ಮುಂದೆ ದಾರಿ ಇಲ್ಲ ಅಂತ ನಮ್ಮ ಮಾರ್ಟಿನ್ ಹೇಳಿದಾಗ ದಾರಿಯಲ್ಲಿ ಯಾರು ಹೋಗ್ತಾರೆ ಅಂತ ಸೈಂಟಿಸ್ಟ್ ಆ ಕಾರ್ನ ಗಾಲಿಯಲ್ಲಿ ಹಾರಾಡೋ ತರ ಮಾಡಿ ಟೈಮ್ ಟ್ರಾವೆಲ್ ಮಾಡ್ತಾರೆ. ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತ ಇದ್ದೀನಿ. ಯಾರ್ಯಾರಿಗೆ ಈ ಮೂವಿ ಇಷ್ಟ ಆಗೈತೋ ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಪಾರ್ಟ್ ಅಲ್ಲಿ ಇವ್ರಿಗೆ ಏನ್ ಪ್ರಾಬ್ಲಮ್ ಬಂದೈತೆ ಅಂತ ತಿಳ್ಕೊಬೇಕಂದ್ರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ಆಕ್ಚುಲಿ ನನ್ಗೆ ವಾಯ್ಸ್ ಸ್ವಲ್ಪ ಚೆನ್ನಾಗಿಲ್ಲ, ನೆನ್ನೆ ಥಿಯೇಟರ್ ಅಲ್ಲಿ ಮೂವಿ ನೋಡೋದಕ್ಕೆ ಹೋಗಿ ವಾಯ್ಸ್ ಸ್ವಲ್ಪ ಚೇಂಜ್ ಆಗೋಗ್ಬಿಟ್ಟೈತೆ. ಮೂವಿ ಯಾವ ತರ ಎಕ್ಸ್ಪ್ಲೇನ್ ಮಾಡಿದೀನಿ ಅಂತ ನನಗೂ ಐಡಿಯಾ ಇಲ್ಲ, ಎಲ್ಲಾದ್ರೂ ಏನಾದ್ರೂ ಸ್ವಲ್ಪ ಮಿಸ್ಟೇಕ್ಸ್ ಆಗಿದ್ರೆ ಕ್ಷಮಿಸ್ಬಿಡಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಆಗೋಣ. ಸೈನಿಂಗ್ ಆಫ್, ನಿಮ್ಮ ವರ್ಧ.